ಅದು ಜಾಯಿನ್ ಆದ ಒಂದು ವೀಕ್ಗನ ಕ್ಲಾಸಸ್ ಎಲ್ಲ ನೋಡ್ಬಿಟ್ಟು ಆಗಲ್ಲ ನಂಗೆ ಇಂಜಿನಿಯರಿಂಗ್ ನಾ ಭಾಳ ತಪ್ಪು ಮಾಡಿಬಿಟ್ಟೆ ಇಲ್ಲಿ ಬಂದುಬಿಟ್ಟು ಅನಿಸ್ಬಿಟ್ಟಿತ್ತು ಹಂಗೆ. ಸೊ ಕಾಲ್ ಮಾಡಿದೆ ನಮ್ಮ ಪಪ್ಪಗೆ ಒಂದು ವಾರಕ್ಕೆ, ನಾ ಮನೆಗೆ ಬರ್ತೀನಿ ಅಂತಂದೆ. ಓಕೆ ಅಡ್ಮಿಷನ್ ದುಡ್ಡು ತೊಗೊಂಡು ಬಾ ವಾಪಸ್ ಅಂತಂದ್ರೆ. ಈಗ ಬಯೋಟೆಕ್ನಾಲಜಿ ಇಂಡಸ್ಟ್ರೀಸ್ ಭಾಳ ಅದಾವೆ. ಹೆಂಗಂದ್ರೆ ಕೆಮಿಕಲ್ಸ್ ಯೂಸ್ ಇವಾಗ ಕಡಿಮೆ ಮಾಡ್ಲಾತ್ತಾರ, ಬಯೋಟೆಕ್ನಾಲಜಿ ಮ್ಯಾಗ ಜಾಸ್ತಿ ಇನ್ವೆಸ್ಟ್ ಮಾಡತ್ತಾರ. ಆಮೇಲೆ ಸ್ಟೆಮ್ ಸೆಲ್ಸ್ ಇವಾಗ ಡೆಲಿವರಿ ಆದಮೇಲೆ ಅಂಬ್ಲಿಕಲ್ ಕಾರ್ಡ್ ಇರತ್ತಲ್ಲ, ಸೊ ಅದು ಸ್ಟೆಮ್ ಸೆಲ್ಸ್ನ ತೊಗೊಂಡು ಲೈಕ್ ಉಂಡು ಹಾರ್ಮ್ ಏನಾಗಿರತ್ತೆ ಅಲ್ಲಿ ಟ್ರೀಟ್ ಮಾಡಿದ್ರೆ ಸೊ ಜಲ್ದಿ ಕ್ಯೂರ್ ಮಾಡ್ತಿರ್ತಾರೆ. ಬಟ್ ಇನ್ನೊಂದು ಏನಂದ್ರೆ ಅಲ್ಲಿ ಭಿಕ್ಷುಕರು ದುಡ್ಡು ಕೇಳಲ್ಲ, ನಿನ್ನ ಹತ್ರ ಸಿಗರೇಟ್ ಕೇಳ್ತಾರೆ. ಲೈಕ್ ಎಜುಕೇಷನ್ಗೂ ಚಲೋ ಅದ ಅಲ್ಲಿ. ಇಂಡಿಯನ್ಸ್ ಗಲ್ಲಿಗೆ ಒಬ್ಬೊಬ್ರು ಸಿಗ್ತಾರೆ. ಎಗಿ ಅಂತಾರೆ, ಎಗಿ ಅಂದ್ರೆ ಒಂದು ಆಮೇಲೆ ನಾವು ಝೀರೋಗ ಇಲ್ಲಿ ಝೀರೋ ಅಂತೀವಿ, ನಲ್ ಅಂತೀವಿ. ಅವ್ರು ನಲ್ ಮುಂದೆ ಒಂದು ಸೇರಿಸ್ಬಿಟ್ಟಿರ್ತಾರೆ, ನುಲ್ಲ. ಇಂಡಿಯಾದೊಳಗ ಪ್ರೊಡಕ್ಷನ್ ಒಳಗೆ ಹುಡುಗಿರನ್ನ ತಗೊಳ್ಳೋದೇ ಇಲ್ಲ. ಪ್ರೊಡಕ್ಷನ್ ಒಳಗೆ ಕಷ್ಟ ಆಗತ್ತಂತಂದು ತಗೊಳ್ಳೋದಿಲ್ಲ. ಅಲ್ಲಿ ರೇಸಿಸಮ್ ನಡೀತದ. ಬಸ್ ಒಳಗೆ ನೀನು ಕೂತಿದ್ರೆ ನಿನ್ನ ಬಾಜು ಬರಲ್ಲ ಯಾರು. ಇಂಡಿಯನ್ಸ್ ಇದ್ರಂದ್ರೆ ಅವ್ರ ಬಾಜು ಯಾರು ಬರಲ್ಲ, ಫಾರಿನ್. ವೆಲ್ಕಮ್ ಟು ಕನ್ನಡ ಹೆಡ್ ಮಾಸ್ಟರ್ ಚಾನಲ್. ಇವತ್ತು ನಾವಿದ್ವಿ ಅಕ್ಷಯ್ ನರಗುಂದ್ ಅವ್ರ ಜೊತೆ. ಆ್ಯಕ್ಚುಲಿ ಅವ್ರು ನಮ್ದು ವೆಲ್ಕಮ್ ಮಾಡಬೇಕು, ನಾವು ಅವ್ರದ್ದು ಮಾಡತ್ತೀವಿ. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ಇವರು ಕಾವೇರಿ ಅಂತ, ಇವ್ರ ಕಾಲೇಜ್ ಇಂಜಿನಿಯರಿಂಗ್ ಜರ್ನಿ ನಾವು ನೋಡೇವಿ. ಅದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಈಗ ಅವರು ಹಂಗೇರಿದೊಳಗೆ ವರ್ಕ್ ಮಾಡ್ತಾರೆ. ಆ ಟಾಪಿಕ್ ಬಗ್ಗೆ ಇವತ್ತು ಡಿಸ್ಕಸ್ ಮಾಡಕತ್ತೀವಿ. ಅವ್ರ ಜರ್ನಿ ಹನಗಂಡಿಯಿಂದ ಹಂಗೇರಿವರೆಗೂ ಹೆಂಗಿತ್ತು ಅನ್ನೋದೇ ಇವತ್ತಿನ ಡಿಸ್ಕಷನ್. ಅಲ್ಲಿ ಜನ ಹೆಂಗಿರ್ತಾರ, ಇವ್ರು ಆ ಜರ್ನಿ ಒಳಗೆ ಏನೇನು ನೋಡಿದ್ರು ಅನ್ನೋದು ಅವ್ರು ಶೇರ್ ಮಾಡ್ಕೋತಾರೆ ಇವತ್ತು. ನಮ್ಮೂರು ಹನಗಂಡಿ ಅಂತ, ಬಾಗಲಕೋಟೆ ಡಿಸ್ಟ್ರಿಕ್, ಜಮಖಂಡಿ ತಾಲೂಕು. ಮುಂಚೆ ಜಮಖಂಡಿ ಇತ್ತು, ಇವಾಗ ರಬಕವಿ ತಾಲೂಕು. ಇವಾಗ ಗೂಗಲ್ ಮ್ಯಾಪ್ದಾಗೂ ಸಿಗ್ತೈತೆ. ಹಾಂ. ಸೊ ನೀವು ಫಸ್ಟ್ ಅಲ್ಲಿ ಏನು ಕೆಲಸ ಮಾಡ್ತೀರಿ ನೀವು ಹಂಗೇರಿ ಒಳಗೆ? ಹಂಗೇರಿ ಬಂದುಬಿಟ್ಟು ಆ್ಯಕ್ಚುಲಿ ಅದು ನನ್ನ ಥರ್ಡ್ ಕಂಪ್ನಿ. ನಾ ಫಸ್ಟ್ ಇಲ್ಲೇ ದೊಡ್ಡಬಳ್ಳಾಪುರ, ನೆಕ್ಸ್ಟ್ ಹೈದ್ರಾಬಾದ್ ಇದ್ದಾಗ ನನ್ನ ಫ್ರೆಂಡ್ ಹೇಳಿದ್ಲು ಹಿಂಗೆ ನಮ್ಮ ಅಂಕಲ್ ಅದಾರೆ, ಸೊ ವೇಕೆನ್ಸಿ ಅದ, ಏನು ಮಾಡೋಣ ಅಂತಂದು ಡಿಸ್ಕಸ್ ಮಾಡಿದ್ಲು. ನಾ ಭಾಳ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಕ್ಕಿಗೆ ಆ್ಯಕ್ಚುಲಿ. ಆ್ಯಂಡ್ ಅಕ್ಕಿ ಹೇಳಿದ್ಲು. ಆಮೇಲೆ ನಮ್ಮ ಕಾಲೇಜ್ ಗ್ರೂಪ್ ಒಳಗೂ ಡಿಸ್ಕಸ್ ಆಯ್ತದ, ಹಿಂಗೆ ಏನಾರು ವೇಕೆನ್ಸಿ ಇದ್ರೆ ನಮ್ಮ HOD ಭಾಳ ಹೆಲ್ಪ್ ಮಾಡ್ತಿರ್ತಾರೆ. ಹಿಂಗೆ ವೇಕೆನ್ಸಿ ಬಗ್ಗೆ ಆಯಿತು, ಏನಾರು ಟೆಕ್ನಿಕಲ್ ಟಾಕ್ಸ್ ಬಗ್ಗೆ ಆಯಿತು, ಏನಾರು ಇನ್ಫಾರ್ಮೇಷನ್ ಇತ್ತು, ಕಾಲೇಜ್ ಇನ್ಫಾರ್ಮೇಷನ್ ಇತ್ತು, ಅಲ್ಯುಮಿನಿ ಪ್ರೋಗ್ರಾಮ್ಸ್ ಮಾಡ್ತಿರ್ತಾರೆ ಕಾಲೇಜ್ದಾಗ, ನಿಂಗೂ ಗೊತ್ತದ, ಅದನ್ನೂ ಎಲ್ಲ ಶೇರ್ ಮಾಡ್ತಿರ್ತಾರೆ ಗ್ರೂಪ್ ಒಳಗೆ. ಸೊ ಒಂದಿನ ಬಂತು, ಅಕ್ಕಿಗೆ ಕಾಲ್ ಮಾಡಿದೆ, ಏನಿದ್ದು ಹಿಂಗದ, ಏನು ಮಾಡೋಣ ಅಂತಂದು. ಇಲ್ಲ ಅಟೆಂಡ್ ಆಗೋನು ಮುಂದೆ ಹಾಗೆಲ್ಲ ಹೇಳಿದ್ಲು. ಸರಿ ಆಯ್ತು ಅಂತಂದು ಡೇಟ್ ಫಿಕ್ಸ್ ಇತ್ತು, ಹೋದ್ವಿ, ಇಂಟರ್ವ್ಯೂ ಕೊಟ್ವಿ. ನಾವು 4 ಜನ ಫ್ರೆಂಡ್ಸ್ ಕಾಲೇಜ್ದಿಂದ. ಸೊ ನಾಲ್ಕು ಜನದಾಗೂ ಅವ್ರು 3 ಜನ ಸೆಲೆಕ್ಟ್ ಆದರೆ ನಂದು ಸೆಲೆಕ್ಟ್ ಆಗಲಿಲ್ಲ. ನಾವೀಗ ಹೋಗ್ಲಿ ಬಿಡು ಇಲ್ಲಿದ್ದ ಅದೃಷ್ಟೊಳಗೆ ಅಂತ ಅಂದ್ಕೊಂಡು ಸುಮ್ಮನೆ. ಆಮೇಲೆ ನನ್ನ ಫ್ರೆಂಡ್ ಸೆಲೆಕ್ಟ್ ಆಗಿದ್ದು ನಾ 3 ಜನ. ಬಟ್ ಇದು ವೀಸಾ ಪ್ರೊಸೆಸ್ ಒಳಗೆ ಸ್ವಲ್ಪ ಲೇಟ್ ಆಗ್ತಿರತ್ತೆ. ಲೈಕ್ ಆಫೀಸ್ ಮೇಲೆ ಡಿಪೆಂಡ್ ಆಗತ್ತಾ, ಅವರು ವೀಸಾ ಅಪ್ರೂವ್ ಮಾಡಿದ್ರಂದ್ರೆ ಹೋಗ್ತಿರ್ತಾರೆ. ಸೊ ಅದ್ರಾಗ ಒಬ್ಬಕ್ಕಿದಾಯಿತು, ಜಲ್ದಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಯಿತು. ಅಕ್ಕಿ ಒಬ್ಬಕ್ಕೆ ಫಸ್ಟ್ ಹೋದ್ಲು. ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಇಂಟರ್ವ್ಯೂಗೂ ಡೇಟ್ ಬಿಟ್ರು ಅವರು ಒಂದು 3-4 ಮಂತ್ಸ್ ಆದ ಬಳಿಕ. ಆಮೇಲೆ 3-4 ಮಂತ್ಸ್ ಆದ ಬಳಿಕ ಸೆಕೆಂಡ್ ಹೋಗಲಿ ಇದು ಒಂದು ಟ್ರೈ ಮಾಡೋಣ, ಏನಾಗತ್ತಾ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ. ನೋಡಿದ್ರೆ 2 ದಿನದ ಆದ್ಮೇಲೆ ರಿಸಲ್ಟ್ ಇತ್ತು. ನಾ ಅವಾಗೂ ಆಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಪೂರಾ ಹೈ ಲೆವೆಲ್ ಇಂಟರ್ವ್ಯೂ ಇತ್ತದು. ಒಂದು 40 ನಿಮಿಷ 30ರಿಂದ 40 ನಿಮಿಷ ಕುಂಡ್ರಿಸ್ಕೊಂಡು ಫುಲ್ ಟೆಕ್ನಿಕಲ್ ಕೇಳ್ತಾರೆ. ಆಮೇಲೆ ವರ್ಕ್ ಎಕ್ಸ್ಪೀರಿಯನ್ಸ್ ಇತ್ತಂದ್ರೆ ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳ್ತಿರ್ತಾರೆ. ಕೂರಿಸ್ಕೊಂಡೆಲ್ಲ 4 ಜನ ಇದ್ರು, 4 ಜನ ಕೂರಿಸ್ಕೊಂಡು ಕೇಳಿದ್ರು. ಆಮ್ಯಾಗ ಓಕೆ ಆಗಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ನಾ ಸೆಕೆಂಡ್ ರೌಂಡು ಕೊಟ್ಬಿಡಕ ಬಂದ ಕೂಡಲೇ ಅನ್ಕೊಂಬಿಟ್ಟಿದ್ದೆ, ಹೋಯ್ತು ಇದು ಮುಗಿಯಲ್ಲ, ಇನ್ನು ಇಲ್ಲೇ ಇಂಡಿಯಾದಾಗೆ ಏನಾರು ಮಾಡ್ಬೇಕಿನ್ನು ಅನ್ಕೊಂಡು ಫಿಕ್ಸ್ ಆಗಿಬಿಟ್ಟಿದ್ದೆ ಮೈಂಡ್. ಬಟ್ 2 ದಿನ ರಿಸಲ್ಟ್ ಆದ್ಮೇಲೆ ನೋಡಿದ್ರೆ ಟಾಪ್ 18 ಒಳಗೆ ನೇಮ್ ಇತ್ತು. ನಂಗೆ
ನಗ್ಬೇಕು ಏನು ಮಾಡ್ಬೇಕು ಗೊತ್ತಾಗುತ್ತೆ. ನನ್ನ ತಲೆಯಾಗ ಓಕೆ ಭಾಳ ಖುಷಿ ಅದ, ನಾ ಸೆಲೆಕ್ಟ್ ಆಗಿದ್ದು ಭಾಳ ಖುಷಿ ಅದ. ಬಟ್ ಏನಂದ್ರೆ ಲೈಕ್ ಪ್ರಿಪ್ರೇಷನ್ ಶುರು ಆಗತ್ತ. ಪಾಸ್ಪೋರ್ಟ್ ಇಲ್ಲ, ಇಂಟರ್ವ್ಯೂ ಕೊಟ್ಬಿಟ್ಟಿನಿ, ಪಾಸ್ಪೋರ್ಟ್ ಇಲ್ಲ. ಆಮ್ಯಾಗ ವೀಸಾ ಅಪ್ಲೈ ಎಲ್ಲ ನಾ ಕನ್ಸಲ್ಟೆನ್ಸಿ ಥ್ರೂ ಹೋಗಿದ್ದು. ಅವರೆಲ್ಲ ಅವರೆಲ್ಲ ಜವಾಬ್ದಾರಿ ತಗೋತಾರ, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಬಟ್ ಏನೋ ಒಂದು ಟೆನ್ಷನ್, ಅಬ್ರಾಡ್ ಹೆಂಗಿರತ್ತೆ ಅದು ಜೀವನ. ನಾವಂತೂ ಗೌರ್ಮೆಂಟ್ ಸ್ಕೂಲ್ ಬಗ್ಗೆ, ನೀ ಗೌರ್ಮೆಂಟ್ ಸ್ಕೂಲ್ ಏನು? ನಾನು ಗೌರ್ಮೆಂಟ್ ಸ್ಕೂಲ್ ಪ್ರೈಮರಿದೊಳಗ, ಆಮೇಲೆ ಪ್ರೈವೇಟಿಗೆ ಶಿಫ್ಟ್. ಗೊತ್ತಿರತ್ತಲ್ಲ ಹೆಂಗಂತಂದ. ಇಂಗ್ಲೀಷ್ ಅಂತೂ ನಮ್ದು ಯಾರೋ ಇದ್ದವ್ರು ಲೈಕ್ ಟೀಚರ್ಸ್ನ ಟೀಚ್ ಮಾಡಿರೋರು, ನಾವು ಅಷ್ಟು ಇಷ್ಟು ಕಲ್ತ್ ಟೆಂತಿಂದ ಪಿ ಯುದಿಂದ ಡಿಗ್ರಿ ಹಿಂಗೆ ಬಂದವರು. ಓಕೆ, ಇವಾಗ ಎಲ್ಲ ಇಂಪ್ರೂವ್ ಆಗ್ಲತ್ತಾವ, ಭಾಳ ಇಂಪ್ರೂವ್ ಆಗ್ಲತ್ತಾವ ಗೌರ್ಮೆಂಟ್ ಸ್ಕೂಲ್ ಒಳಗೆ. ನಮ್ಮ ಸ್ಕೂಲ್ ಒಳಗೇನೆ ಇವಾಗ ನಾ ಬೆಳಗ್ಗೆ ಎದ್ದು ನೋಡ್ತೀನಿ, ಸ್ಯಾಟರ್ಡೆ ಅವ್ರಿಗೆ ಕ್ವಿಜ್ ನಡೀತಿರತ್ತ. ಆಮೇಲೆ ಲೈಕ್ ಏನಾದರೂ ಇವ ಇಂಡಿಪೆಂಡೆನ್ಸ್ ಡೇ ಬಂತು, ನ್ಯಾಷನಲ್ ಡೇಸ್ ಎಲ್ಲ ಬಂದು ಅಂದ್ರೆ ಫುಲ್ ಒಂದು 15 days ಬಿಫೋರ್ ಪ್ರಿಪ್ರೇಷನ್ ಜೋರು ಇರತ್ತೆ. ಡಾನ್ಸ್ ಆಯಿತು, ಆಮೇಲೆ ಏನು ಸಾಂಗ್ಸ್, ಮಾರ್ಚ್ ಫಾಸ್ಟ್, ಇದೆಲ್ಲ ಫುಲ್ ಜೋರದ. ಅವಾಗೂ ಮಾಡ್ತಿದ್ರು. ಬಟ್ ನಂಗೆ ಯಾಕೋ ಭಾಳ ಈಗ ಡೆವಲಪ್ ಆಗ್ಯದ, ಇಂಪ್ರೂವ್ ಆಗ್ಯದ ನಮ್ಮ ಸ್ಕೂಲ್ ಒಳಗೆ, ನಮ್ಮ ಊರಾಗ. ಭಾಳ ಖುಷಿ ಆಗತ್ತ. ಸೊ ಅಷ್ಟು ಇಷ್ಟು ಇಂಗ್ಲೀಷ್ ಕಲ್ತು ಮುಂದೆ ಬಂದವ್ರು ನಾವು. ಆಮೇಲೆ ಅದು ಟೆನ್ಷನ್ ಇತ್ತು ನಂಗೆ, ಹೆಂಗೆ ಮ್ಯಾನೇಜ್ ಮಾಡ್ತೀನಿ ನಾ ಇದೆಲ್ಲ ಅಲ್ಲಿ ಅನ್ಕೊಂಡ. ಒಂದು ಧೈರ್ಯ ಏನೈತಂದ್ರೆ ನನ್ನ ಫ್ರೆಂಡ್ಸ್ ಅದಾರ ಅನ್ನೋದು ನಂಗೆ ಭಾಳ ಧೈರ್ಯದ. ಆ ಧೈರ್ಯ ಮ್ಯಾಗ ಮನ್ಯಾಗ ಹೇಳ್ಬಿಟ್ಟಿದ್ದೆ, ಪಾಪ ಹಿಂಗೆ ಸೆಲೆಕ್ಟ್ ಆಗ್ಯದ ಏನು ಮಾಡೋನು ಅಂತಂದು. ಅವ್ರಿಗೆ 2 months ಅವ್ರಿಗೆ ಓಕೆ, ಮಗಳು ಅಬ್ರೋಡಿಗೆ ಹೋಗ್ತಾಳ, ಖುಷಿ ಆಗತ್ತ, ಹೆಮ್ಮೆ ವಿಷಯ ಅದೊಂದು. ಬಟ್ ಇನ್ನೊಂದು ಏನಂದ್ರೆ 2 ವರ್ಷ ಕಾಂಟ್ರಾಕ್ಟ್ ಬೇರೆ, ದೂರ ಇರ್ಬೇಕನ್ನೋದು, ಹೆಣ್ಮಗು ಅನ್ನೋದೊಂದು ಟೆನ್ಷನ್. ಸೊ ಈ ಏಜ್ನಾಗ ಮದ್ವೆ ಅದು ಇದ್ದು ಮತ್ತು ಅಬ್ರಾಡ್ಗೆ ಹೋದ್ರೆ 2 ವರ್ಷ ಮುಗಿಸ್ಕೊಂಡೇ ಬರ್ಬೇಕು. ಕಾಂಟ್ರಾಕ್ಟ್ ಇರತ್ತೆ, ಬರಕ್ಕೆ ಹೋಗಲ್ಲ. ಬರ್ಬೋದು, ಹಾಲಿಡೇಸ್ ಇದ್ದಾಗ ಬರ್ಬೋದು. ಬಟ್ ಹಿಂಗೆ ಬೇಕಂದಾಗ ಬರೋಕ್ಕಾಗಲ್ಲ, ಕಷ್ಟ ಇರತ್ತೆ ಸ್ವಲ್ಪ. ನೀ ಯಾವ ಬ್ಯಾಕ್ಗ್ರೌಂಡ್? ನಂದು ಎಜುಕೇಷನ್ ಬಂದ್ಬಿಟ್ಟು PU ಮುಗಿದ ಬಳಿಕ ನಾ ಭಾಳ ಕನ್ಫ್ಯೂಷನ್ ಇದ್ದೆ. ನಾ ಲೈಕ್ ಕನ್ಫ್ಯೂಷನ್ ಎದ್ರೊಳಗಂದ್ರೆ ಫಿಕ್ಸ್ ಅದ ನಾ ಬಯೋಟೆಕ್ನಾಲಜಿ ಒಳಗನ ಹೋಗ್ಬೇಕು. ಬಯೋ ಒಳಗೇನ ನಂಗೆ ಮ್ಯಾಥ್ಸು ಓಕೆ, ಮ್ಯಾಥ್ಸು ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಹೆಂಗಂದ್ರೆ ಮ್ಯಾಥ್ಸೂ ಇಷ್ಟ, ನಂಗೆ ಬಯೋನೂ ಇಷ್ಟ. ಬಟ್ ಜಾಸ್ತಿ ಯಾಕೋ ಮನಸ್ಸು ಬಯಾಲಜಿ ಕಡೆನೇ ಜಗ್ಬಿಡ್ತು. ಸೊ ಸ್ವಲ್ಪ ಎಕನಾಮಿಕಲ್ ಪ್ರಾಬ್ಲಮ್ಸ್ದಿಂದ ನಾ BLD ಕಾಲೇಜ್ ಜಮಖಂಡಿ ಒಳಗೆ ನಾ BSc ಜಾಯ್ನ್ ಆದೆ. ನಂಗೆ ಆ್ಯಕ್ಚುಲಿ ಅಲ್ಲಿ ಬಯೋಟೆಕ್ನಾಲಜಿ ಬೇಕಾಗಿತ್ತು. ಸೊ ಬಯೋಟೆಕ್ನಾಲಜಿ ನಂಗೆ ಸೀಟ್ ಸಿಗಲಿಲ್ಲ. ನಾ CBZ ತೊಗೊಂಡೆ. CBZ ಕಾಂಬಿನೇಷನ್ ಅಂದರೆ ಕೆಮಿಸ್ಟ್ರಿ, ಜುವಾಲಜಿ ಮತ್ತು ಬಾಟ್ನಿ ಇರತ್ತಾ. ಈ ಬಾಟ್ನಿ ಬಂದುಬಿಟ್ಟು ಪ್ಲ್ಯಾಂಟ್ಸ್ದು, ಜುವಾಲಜಿ ಬಂದುಬಿಟ್ಟು ಪೂರ್ತಿ ಆ್ಯನಿಮಲ್ದು, ಆ್ಯಂಡ್ ಕೆಮಿಸ್ಟ್ರಿ ಅಂತ ಮ್ಯಾಂಡೇಟರಿ ಸಬ್ಜೆಕ್ಟ್. ಸೊ ಹಿಂಗಿತ್ತು. ಅದಾದ ಬಳಿಕ ಒಂದು ವರ್ಷ ಒಳಗೆ ನಂಗೆ ಲೈಕ್ ಹಳ್ಳಿದೆಲ್ಲ ಗೊತ್ತಲ್ಲ ನಿಂಗೆ. PU ಮುಗೀತಂದ್ರೆ ಮದುವೆ ಮಾಡಿಕೊಡೋದು ಶುರು ಮಾಡಿಬಿಡ್ತಾರೆ. ಆ ಕಡೆ ನೋಡೋನೇನ ಹಂಗೆ ಹಿಂಗೆ ಅಂತಂದ. ಹಿಂಗಾದ್ರೆ ಇನ್ನು ಆಗಲ್ಲ, ನಾ ಸ್ವಲ್ಪ ಏನಾರ ಈಗವಾಗ ಹೆಣ್ಮಕ್ಳು ಅಂದ್ರೆ ಆಯ್ತು ಬಿಡು, ಒಂದು PU ಮುಗಿಸಿ ಮದುವೆ ಮಾಡಿಕೊಟ್ಬಿಡ್ನು ಅಂತ ಹಂಗೆ ಒಂದೊಂದು ವಿಚಾರ ಇರ್ತಾವೆ. ಬಟ್ ನಮ್ಮ ಮನೆಗೆ ಹಂಗಿರಲಿಲ್ಲ. ನಮ್ಮ ಪಪ್ಪ ಭಾಳ ಹೆಲ್ಪ್ ಮಾಡಿದ್ರು ನಂಗೆ. ಲೈಕ್ ಈಗ ನನ್ನ ಎಜುಕೇಷನ್ ಡಿಸಿಷನ್ ಒಳಗೆ ಭಾಳ ಸಪೋರ್ಟ್ ಇತ್ತು ನಮ್ಮ ಪಪ್ಪಂದು. ಸೊ ಅದಕ್ಕೆ ನಾ ಹೇಳಿದೆ, ನಂಗೆ ಯಾಕೋ ನಂಗಿದು BSc ಆಗತ್ತು, ನಾ ಇಲ್ಲಿದ್ದರೆ ಏನೂ ಮಾಡೋಕ್ಕಾಗಲ್ಲ, ನಾ ಇಂಜಿನಿಯರಿಂಗ್ ಜಾಯ್ನ್ ಆಗ್ತೀನಿ, ಬಟ್ ಬಯೋಟೆಕ್ನಾಲಜಿ ಒಳಗೆ ಹೋಗ್ತೀನಿ ಹಿಂಗೆ ಅಂತ ಹೇಳಿದೆ. ಸರಿ ಅಂತಂದರು. CET ಬರೆದೆ. ಫಸ್ಟ್ ರೌಂಡ್ ಬಂತು GM ಕಾಲೇಜ್ ದಾವಣಗೆರೆ. ಸೊ ದೂರ ಬರತ್ತಾ, ಬ್ಯಾಡಮ್ಮ ಅಂತಂದು ಪಪ್ಪ ಮಮ್ಮಿ ಇಬ್ಬರು ಶುರು ಮಾಡಿದ್ರು. ಹೋಗಲಿ ಬಿಡು, ಸೆಕೆಂಡ್ ರೌಂಡ್ ಅದ, ಇನ್ನೂ ನೋಡ್ಬೋದು ಅಂತ ಅಂದ್ಕೊಂಡೆ. ಆಮೇಲೆ ಸೆಕೆಂಡ್ ರೌಂಡ್ ನೋಡಿದ್ರು ಅಲ್ಲೇ ಬರ್ತೆ GM ಕಾಲೇಜು, ಸೇಮ್ ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ. ನಂಗೆ ಇನ್ನು ಇಲ್ಲೇ ಇರಬೇಕಿನ್ನ ಅಂದ್ಕೊಂಬಿಟ್ಟೆ. ಆಮೇಲೆ ಥರ್ಡ್ ರೌಂಡ್ನಾಗ ಹೋಪ್ ಇರಲಿಲ್ಲ, ಲಿಟ್ರಲಿ ನಂಗೆ ಹೋಪ್ ಇರಲಿಲ್ಲ. ಸೊ ಆಮೇಲೆ ಥರ್ಡ್ ರೌಂಡ್ ನೋಡಿದ್ರೆ ಬಾಗಲಕೋಟೆ ಕಾಲೇಜು ಖುಷಿಯಾಗಿಬಿಟ್ಟಾರ, ಮನ್ಯಾಗ ಖುಷಿಯಾಗಿಬಿಟ್ಟಾರ. ಹೆಂಗಂದ್ರೆ ಓಕೆ ಇಲ್ಲೇ ಇರ್ತಾಳ, ಹೋಗಕ್ಕೆ ಬರೋಕೆ ಆಗ್ಬೋದು ಅಂತಂದು. ನಾನು ಆಯ್ತು ಬಿಡು, ಸಿಕ್ಕದ್ ನನಗೆ ಚಾನ್ಸ, ಆಪರ್ಚುನಿಟಿ ಸಿಕ್ಕದ ನನಗೆ ಅಂದ್ಕೊಂಡು ಖುಷಿಯಾಗಿಬಿಟ್ಟೆ. ಆಮೇಲೆ ಇಲ್ಲಿದೆಲ್ಲ ಟರ್ಮಿನೇಷನ್ ತೊಗೊಂಡು, TC ತೊಗೊಂಡು, ಸರ್ಟಿಫಿಕೇಟ್ ತೊಗೊಂಡು
ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆದೆ. ಇಂಜಿನಿಯರಿಂಗ್ ಕಾಲೇಜ್ದಾಗ ಜಾಯ್ನ್ ಆಗಿ ಒಂದೇ ವಾರ ನಂಗೆ ಹೆಂಗಂದ್ರೆ ಫಿಸಿಕ್ಸ್ ಅಂದ್ರೆ ಅಷ್ಟು ಚೂರು ಆಗಿ ಬರಲ್ಲ ನನಗೆ ಫಿಸಿಕ್ಸ್. ಸೊ ಫಸ್ಟ್ ನಂದು ಪಿ ಸೈಕಲ್, ಇಂಜಿನಿಯರಿಂಗ್ ಒಳಗೆ ಪಿ ಸೈಕಲ್ ಸಿ ಸೈಕಲ್ ಕೆಮಿಸ್ಟ್ರಿ ಸೈಕಲ್ ಅಂತ ಬರುತ್ತೆ. ಸೊ ಪಿ ಸೈಕಲ್ ನಂಗೆ ಚೂರು ಆಗಿ ಬರಲ್ಲ. ಎಲೆಕ್ಟ್ರಿಕಲ್ ಸಬ್ಜೆಕ್ಟ್ ನಂಗೆ ಇಲ್ಲಿ ಬಂದು ಹಿಂಗೆ ಹೋಗ್ಬಿಡೋದು. ನಂಗೆ ಏನೂ ಅರ್ಥ ಆಗ್ತಿರ್ಲಿಲ್ಲ. ನಾ ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ ಏನು ಸಬ್ಜೆಕ್ಟ್ನ ಹಂಗೆ ಅದ ನಂಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಸಬ್ಜೆಕ್ಟ್ ಹಿಂಗಿತ್ತು, ಎಲ್ಲರಿಗೂ ಅರ್ಥ ಆಗ್ತಿತ್ತು, ಸ್ವಲ್ಪ ಜನಕ್ಕೆ ಹಿಂಗಿತ್ತು. ಸೊ ಫಸ್ಟ್ ಸೆಮ್ ಎಲೆಕ್ಟ್ರಿಕಲ್ ಒಗದ್ಬಿಟ್ಟೆ ಅನಿಸ್ಬಿಡ್ತು. ಅದು ಜಾಯ್ನ್ ಆದ ಒಂದು ವೀಕ್ಗನ ಕ್ಲಾಸಸ್ ಎಲ್ಲ ನೋಡ್ಬಿಟ್ಟು ಆಗಲ್ಲ ನಂಗೆ ಇಂಜಿನಿಯರಿಂಗ್ ನಾನು ಭಾಳ ತಪ್ಪು ಮಾಡಿಬಿಟ್ಟೆ, ಇಲ್ಲಿ ಬಂದುಬಿಟ್ಟು ಅನಿಸ್ಬಿಟ್ಟಿತ್ತು ಹಂಗೆ. ಸೊ ಕಾಲ್ ಮಾಡಿದೆ ನಮ್ಮ ಪಪ್ಪಗೆ ಒಂದು ವಾರಕ್ಕೆ, ನಾ ಮನೆಗೆ ಬರ್ತೀನಿ ಅಂತಂದೆ. ಓಕೆ ಅಡ್ಮಿಷನ್ ದುಡ್ಡು ತೊಗೊಂಡು ಬಾ ವಾಪಸ್ ಅಂತಂದ್ರೆ. ಸೊ ಎಲ್ಲಿ ತೊಗೊಂಡ್ಬರ್ಬೇಕು ಅವಾಗ. ಸೊ ಬೇಡ ಅದಾಗಲೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಕಂಟಿನ್ಯೂ ಮಾಡಿದೆ. ಆಮೇಲೆ ಫಸ್ಟ್ ಇಯರ್ ಮುಗೀತು, ಬ್ರ್ಯಾಂಚ್ ಎಂಟ್ರಿ ಆಯಿತು. ಬ್ರ್ಯಾಂಚ್ ಎಂಟ್ರಿ ಒಳಗೂ ಬಯೋಟೆಕ್ನಾಲಜಿ ಸ್ವಲ್ಪ ಜನ ಅಂದ್ರೆ ನಂಗೆ ಭಾಳ ಇದಕ್ಕೇನು ಹೋಪ್ಸ್ ಇದು ಫ್ಯೂಚರ್ ಇಲ್ಲ. ಆಮೇಲೆ ಏನು ಮಾಡ್ತಿ ಜಾಯ್ನ್ ಆಗಿ, ನೀ MSc ಮಾಡ್ಬೋದಿತ್ತು, ಎದಕ್ಕೆ ಜಾಯ್ನ್ ಆದಿ, ಏನಿಲ್ಲ ಇದ್ರಾಗ ಅಂತ ಅನ್ಕೊಂಬಿಟ್ರೆ. ಬಟ್ ಅದು ಸುಳ್ಳ. ಈಗ ಬಯೋಟೆಕ್ನಾಲಜಿ ಇಂಡಸ್ಟ್ರೀಸ್ ಭಾಳ ಅದಾವೆ. ಹೆಂಗಂದ್ರೆ ಕೆಮಿಕಲ್ಸ್ ಯೂಸ್ ಇವಾಗ ಕಡಿಮೆ ಮಾಡ್ಲಾತ್ತಾರ. ಕಡಿಮೆ ಮಾಡ್ಲತ್ತಾರ. ಬಯೋಟೆಕ್ನಾಲಜಿ ಮ್ಯಾಗ ಜಾಸ್ತಿ ಇನ್ವೆಸ್ಟ್ ಮಾಡತ್ತಾರ. ಲೈಕ್ ಹಾರ್ಮ್ ಇರಲ್ಲ, ರಿಯಾಕ್ಷನ್ಸ್ ಆಗಲ್ಲ, ಸೈಡ್ ಎಫೆಕ್ಟ್ಸ್ ಇರಲ್ಲ, ಹಾರ್ಮ್ ಇರಲ್ಲ, ಹಾರ್ಮ್ಫುಲ್ ಇರಲ್ಲ, ಸೈಡ್ ಎಫೆಕ್ಟ್ಸ್ ಇರಲ್ಲ. ಮತ್ತು ಫ್ಯೂಚರ್ ಚಲೋ ಅದ ಅದ್ರೊಳಗೆ. ಬಯೋಟೆಕ್ನಾಲಜಿ ಒಳಗೆ ಲಿಟ್ರಲಿ ಔಟ್ ಆಫ್ ಕಂಟ್ರಿ ಅಂತೂ ಭಾಳ ಚಲೋ ಅದ. ದುಬೈ ಆಯಿತು, ಆಮೇಲೆ ಹೊರಗಿಂದ ಕಾಂಟಿನೆಂಟ್ಸ್ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ದುಬೈ ಒಳಗಂತೂ ನೀನು HPLC ಅಂತ ಬರತ್ತಾ, ಹೈ ಪರ್ಫಾರ್ಮೆನ್ಸ್ ಲಿಕ್ವಿಡ್ ಕ್ರೊಮ್ಯಾಟೋಗ್ರಫಿ ಅಂತ, ಅವೆಲ್ಲ ಪ್ರೋಟೀನ್ ಪ್ಯೂರಿಫಿಕೇಶನ್ ಮೇಲೆಲ್ಲ ಬರತ್ತಾ. ಸೊ ಅದಕ್ಕೆಲ್ಲ ಫುಲ್ ಲೈಕ್ ವ್ಯಾಲ್ಯೂ ಅದ. ಇನ್ನೊಂದು 3 years ಎಕ್ಸ್ಪೀರಿಯನ್ಸ್ ಇತ್ತಂದ್ರೆ ಸೊ ದುಬೈ ಒಳಗೆಲ್ಲ ಟ್ರೈ ಮಾಡ್ಬೋದು. ಕನ್ಸಲ್ಟೆನ್ಸಿ ಇದ್ರು ಇಲ್ಲ ಹೈ ರೆಫರೆನ್ಸ್ ಇತ್ತು ಅಂದ್ರೆ. ಈಗ ನನ್ನ ಥಾಟ್ ಬಯೋಟೆಕ್ನಾಲಜಿ ಅಂದ್ರೆ ಹೇಳ್ತೀನಿ, ಅದು ಆ್ಯಕ್ಚುಯಲ್ ಆಗಿ ಏನದ ನೀ ಹೇಳು. ಓಕೆ. ನಾನು ಸೆಕೆಂಡ್ PU ಇದ್ದಾಗ ಸೈನ್ಸ್ ಬಯೋ ತೊಗೊಂಡಿದ್ದೆ ನಾ, PCMB. ಅವಾಗ ಬಯೋಟೆಕ್ನಾಲಜಿ ಅಂದರೆ ಒಂದು ಇದು ಇತ್ತು, ಟಾಪಿಕ್ ಇತ್ತು, ಅದು ಜೀನ್ ಮ್ಯೂಟೇಷನ್ ಅದ್ರ ಬಗ್ಗೆ ಇತ್ತು. ಸೊ ಅವಾಗ ನಾನು ಡಿಸೈಡ್ ಆಗಿದ್ದೆ ನಾನು ಬಯೋಟೆಕ್ನಾಲಜಿ ತಗೋಬೇಕು ಅಂತಂದು. ಟಾಪಿಕ್ ಚಂದ ಇರ್ತಾವ. ಟಾಪಿಕ್ ಬರೀ ಇರ್ತಾವೆ, ಮ್ಯೂಟೇಷನ್ ಇರ್ತದ, ಹೊಸ ಕಂಡು ಹಿಡಿಬೋದು, ಸೈಂಟಿಸ್ಟ್ ಟೈಪ್ ಕೆಲಸ ಇರ್ತದ ಅಂಥೇಳಿ ನಮ್ಮ ಥಾಟ್ ಇತ್ತು. ಸೊ ಈಗ ರಿಯಲ್ ಬಯೋಟೆಕ್ನಾಲಜಿ ಅಂದರೆ ಏನೇನು ಯಾವ್ಯಾವ ಟಾಪಿಕ್ ಬಗ್ಗೆ ನಾವು ರಿಸರ್ಚ್ ಮಾಡ್ಬೋದು, ಕೆಲಸ ಮಾಡ್ಬೋದು, ಯಾವ ಥರ ವರ್ಕ್ ಇರ್ತದ. ಲೈಕ್ ಬಯೋಟೆಕ್ನಾಲಜಿ ಅಂದ್ರೆ ಎಲ್ಲರೂ ಏನು ಅನ್ಕೊಂಬಿಟ್ಟಾರು, ಮೈಕ್ರೋ ಆರ್ಗ್ಯಾನಿಸಮ್ ಇರತ್ತಾ, ಏನು ಬ್ಯಾಕ್ಟೀರಿಯಾ, ವೈರಸ್, ಆಮೇಲೆ ಫಂಗೈ, ಇದಷ್ಟು ಅನ್ಕೊಂಬಿಟ್ಟಾರ. ಅದೊಂದು ಅಂತಲ್ಲ, ಫೀಲ್ಡ್ ಭಾಳ ಬರ್ತಾವೆ ಬಯೋಟೆಕ್ನಾಲಜಿ ಒಳಗೆ. ಮೈಕ್ರೋಬಯಾಲಜಿನ ಸಪ್ರೇಟ್ ಬರತ್ತಾ, ಆಮೇಲೆ ಜೆನೆಟಿಕ ಬೇರೆ ಬರತ್ತಾ, ಮಾಲಿಕ್ಯುಲರ್ ಬಯಾಲಜಿ ಬೇರೆ ಬರತ್ತಾ, ಆಮೇಲೆ ಬಯೋ ಪ್ರೊಸೆಸ್ ಅಂತ ಸಪ್ರೇಟಾಗಿ ಬರತ್ತಾ. ಬಯೋ ಪ್ರೊಸೆಸಸ್ ನಮ್ಗೆ ಒಂದೊಂದು ಸಬ್ಜೆಕ್ಟ್ ಇತ್ತು ಅಷ್ಟೇ. ಬಟ್ ಇನ್ ಡೆಪ್ನಿ ಅದ್ರ ಮೇಲೆ ಏನಾರು ಕೋರ್ಸ್ ಅದು ಇದು ಮಾಡ್ಕೊಂಡ್ರೆ ಓಕೆ ಚಲೋ ಫ್ಯೂಚರ್ ಇರುತ್ತೆ. ಇವಾಗ ನಾ ಅಲ್ಲಿ ಆ ಕಂಪ್ನಿ ಒಳಗೆ ಏನು ಮಾಡತ್ತಿದ್ವಿ ಅಂದ್ರೆ ಮ್ಯಾನ್ಯುವಲಿ ಪ್ರೊಡಕ್ಷನ್ ಇತ್ತು. ನಮ್ಗೆ ಮ್ಯಾನ್ಯುವಲಿ ಪ್ರೊಡಕ್ಷನ್ ಇತ್ತು. ಯಾವ ಕಂಪ್ನಿ ಒಳಗೆ? ಸೇವಾ ಫೈಲಾಕ್ಸಿಯಾ ಹಂಗೇರಿ ಒಳಗೆ. ಸೊ ಮ್ಯಾನ್ಯುವಲಿ ಪ್ರೊಡಕ್ಷನ್ ಇತ್ತು. ಟೀಮ್ ಇರುತ್ತಾ, ಟೀಮಿಗೆ ಇದು ಮೀನ್ ವ್ಯಾಕ್ಸಿನ್ ಪ್ರೊಡ್ಯೂಸ್ದು ಒಂದು ಶೆಡ್ಯೂಲ್ ಇರುತ್ತೆ. ಶೆಡ್ಯೂಲ್ ಪ್ರಕಾರ ಮಾಡ್ಕೊಂಡು ಹೋಗ್ತಿರ್ತೀವಿ. ನಾ ಇವಾಗ 8 months ಅಲ್ಲಿದ್ದೆ. ಈಗ ಟೀಮ್ ಚೇಂಜ್ ಆಯಿತು, ಹೊಸ ಟೀಮಿಗೆ ಶಿಫ್ಟ್ ಆದೆ. ಅಲ್ಲಿ ರೋಬೋಟಿಕ್ಸ್ ಪ್ರೊಡಕ್ಷನ್, ಫುಲ್ ರೋಬೋಟಿಕ್ಸ್ ಪ್ರೊಡಕ್ಷನ್ ಒಳಗೆ ಹೆಂಗಂದ್ರೆ ಪೂರಾ ಬಯೋ ಪ್ರೊಸೆಸ್. ನೀ ಅಲ್ಲಿ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿದ್ದೆ ಅಂದರೆ ಇಲ್ಲಿ ನೀನು ಗೊತ್ತಾಗತ್ತ. ಲೈಕ್ ಸಿಂಬಾಲ್ಸ್ ಇರ್ತಾವೆ, ವಾಲ್ ಓಪನ್ ಸಿಂಬಾಲ್, ಕ್ಲೋಸ್ ಸಿಂಬಾಲ್, ಆಮೇಲೆ ಕನೆಕ್ಷನ್, ಟ್ಯಾಂಕ್ದಿಂದ ಬಯೋ ವೇಸ್ಟ್ ಕನೆಕ್ಷನ್, ಟ್ಯಾಂಕ್ದಿಂದ ಮೀಡಿಯಾ ಕನೆಕ್ಷನ್, ಹೀಗೆಲ್ಲ ಇರ್ತಾವೆ. ಸೊ ಅದು ಗೊತ್ತಾಗತ್ತೆ.
ಆಮೇಲೆ ಜೆನೆಟಿಕ್ ನೀ ಹೇಳ್ದಲ್ಲ ಜೀನ್ ಅದು ಅಂತಲ್ಲ, ಅದು ಎಲ್ಲ ಬಂದು ಜೆನೆಟಿಕ್ಸ್ ಸಬ್ಜೆಕ್ಟ್ ಒಳಗೆ ಬರುತ್ತಾ. ಈಗ ಮ್ಯೂಟೇಷನ್ ಅಂತಂದ್ರೆ ನೀವೊಂದು ಜೀನ್ ಚೇಂಜ್ ಆಗಿಬಿಡತ್ತೆ ಅಲ್ಲಿ. ಸೊ ಜೀನ್ ಚೇಂಜ್ ಆಯ್ತಂದ್ರೆ ಮ್ಯೂಟೇಷನ್ ಆಗಿಬಿಡತ್ತೆ, ಸ್ವಲ್ಪ ಬಿಹೇವಿಯರ್ ಚೇಂಜ್ ಆಗಿಬಿಡತ್ತೆ, ಲೈಕ್ ಆ ರೀತಿ. ಆಮೇಲೆ ಮಾಲಿಕ್ಯುಲರ್ ಟೆಕ್ನಾಲಜಿ ಬಂದುಬಿಡ್ತಂದ್ರೆ ಫಾರ್ ಎಕ್ಸಾಂಪಲ್ ನಾ ಆವಾಗಲೇ ಪ್ರೋಟೀನ್ ಪ್ಯೂರಿಫಿಕೇಷನ್ ಅಂತ ಹೇಳಿದೆ. ಸೊ ಒಂದಿಷ್ಟು ಟೆಕ್ನಿಕ್ಸ್ ಬರ್ತಾವೆ, SDS ಪೇಜ್ ಅಂತಂದು ಸೋಡಿಯಂ ಡಿಡೋಸಿಲ್ ಸಲ್ಫೇಟ್ ಪೇಜ್ ಅಂತ ಬರ್ತಾವೆ. ಸೊ ಅದ್ರೊಳಗೆ ಪ್ರೋಟೀನ್ ಪ್ಯೂರಿಫಿಕೇಷನ್ ಎಲ್ಲ ಮಾಡ್ತಾರೆ. ಲೈಕ್ ನಮ್ದು ಅನಲೈಸಿಸ್ ಪ್ರೋಟೀನ್ ಒಂದು, ಸ್ಟ್ಯಾಂಡರ್ಡ್ ಪ್ರೋಟೀನ್ ಒಂದು ಇರುತ್ತೆ. ಸೊ ಅದೆಲ್ಲ ಇಟ್ಬಿಟ್ಟು ಸ್ವಲ್ಪ ಬಫರ್ ಅದು ಇದು ಯೂಸ್ ಮಾಡ್ತಿರ್ತಾರೆ. ಲೈಕ್ ಯೂಟ್ಯೂಬ್ನಾಗೆಲ್ಲ ಸಿಗ್ತಾವೆ ಇವಾಗ ಇವೇನು ವೀಡಿಯೋಸ್. ಸೊ ಹಾಕ್ಬಿಟ್ಟು ನೋಡ್ತಿರ್ತಾರೆ. ಅವು ಒಂದೇ ಲೈನ್ ಒಳಗೆ ಬಂದು ಅಂದ್ರೆ ಪ್ಯೂರ್ ಅದಾವು ಅಂತ ಅರ್ಥ. ನಂದು ಹೈದ್ರಾಬಾದಾಗ ಪೂರ್ತಿ ಇದೇ ವರ್ಕ್ ಇತ್ತು. ಚಂದ ಇದೆ. ನೀನು ಇದ್ರೊಳಗೆ ಕರಿಯರ್ ಭಾಳ ಮಸ್ತ್ ಇರತ್ತ, ಬಟ್ ಎಂಜಾಯ್ ಮಾಡ್ಬೇಕದ್ನ. ಚಂದ ಇರತ್ತೆ. ಇಂಟ್ರೆಸ್ಟ್ ಕೊಡ್ಬೇಕು. ಬಯೋಟೆಕ್ನಾಲಜಿ ಅಂದ್ರೆ ಬರೇ ಆರ್ಗ್ಯಾನಿಸಮ್ಸ್ ಮ್ಯಾಗ, ಸೆಲ್ಸ್ ಮ್ಯಾಗ, ಇದ್ರ ಮ್ಯಾಗ ಇರ್ತದೋ ಇಲ್ಲ ಪ್ಲಾಂಟ್ಸ್ ಮ್ಯಾಗೂ ಇರ್ತದೋ? ಪ್ಲಾಂಟ್ಸ್ ಮ್ಯಾಗೂ ಇರತ್ತ. ಆಮೇಲೆ ಎನ್ಮೆಲ್ ಒಳಗೆ ಇವಾಗ ಸ್ಪೆಷಲಿ ಹೈ ಇದು ಫ್ಯೂಚರ್ ಇದ್ದಿದ್ದಂದ್ರೆ ಸ್ಟೆಮ್ ಸೆಲ್ಸ್ ಮೇಲೆ. ಫಾರ್ ಎಕ್ಸಾಂಪಲ್ ಪ್ಲಾಂಟ್ಸ್ ಮ್ಯಾಗ ಹೆಂಗಂತಂದ್ರೆ ಈಗ ಬೌನ್ಸೈ ಟ್ರೀ, ಇಂಡೋರ್ ಡೆಕೋರೇಷನ್ಗೆಲ್ಲ ಟ್ರೀ ಮಾಡ್ತಿರ್ತಾರೆ. ಬೌನ್ಸೈ ಟ್ರೀ ಅಂದ್ರೆ ಅದ್ರದ್ದು ಗ್ರೋತ್ ಹಾರ್ಮೋನ್ ಸಪ್ರೆಸ್ ಮಾಡ್ತಾರೆ. ಸೊ ಅದು ಸ್ವಲ್ಪ ಗ್ರೋತ್ ಇರಲ್ಲ, ಇಷ್ಟೇ ಆಗ್ಬಿಡುತ್ತೆ. ಅದು ಅಂದ್ರೆ ನಾರ್ಮಲ್ ಹೈಟ್ ಜಾಸ್ತಿ ಇರ್ತದ, ಅದು ಚೇಂಜ್ ಮಾಡಿ ನೀವು ಸ್ಮಾಲ್ ಅಂದ್ರೆ ಇಂಡೋರ್ ಸಲುವಾಗಿ ಚೇಂಜಸ್ ಮಾಡ್ತಿರ್ತಾರ. ಹಂಗೂ ಟೆಕ್ನಾಲಜಿ ಬಂದ್ಬಿಟ್ಟಾವ ಈಗ. ಆಮೇಲೆ ಇವಾಗ ನೋಡು ಮೈಕ್ರೋ ಆರ್ಗ್ಯಾನಿಸಮ್ಸ್ ಜಸ್ಟ್ ಡಿಸೀಸ್ಗಾತು, ಆ್ಯನಿಮಲ್ ಡಿಸೀಸ್ಗಾತು ಅಂತಲ್ಲ, ಪ್ಲಾಂಟ್ ಡಿಸೀಸ್ಗೂ ಯೂಸ್ ಮಾಡ್ತಿರ್ತಾರೆ. ಸೊ ಅದನ್ನು ಫ್ಯೂಚರ್ ಚಲೋ ಅದ ಇವಾಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದಾಗೆಲ್ಲ, ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದಾಗ. ಆಮೇಲೆ ಆ್ಯನಿಮಲ್ಗಂತ ಬಂದ್ರೆ ಆ್ಯನಿಮಲ್ ಸ್ಟೆಮ್ ಸೆಲ್ಸ್ ಇವಾಗ ಡೆಲಿವರಿ ಆದಮೇಲೆ ಅಂಬಲಿಕಲ್ ಕಾರ್ಡ್ ಇರತ್ತಲ್ಲ, ಸೊ ಅದು ಸ್ಟೆಮ್ ಸೆಲ್ಸ್ ತೊಗೊಂಡು ಲೈಕ್ ಊಂಡ್ ಹಾರ್ಮ್ ಏನಾಗಿರತ್ತೆ ಅಲ್ಲಿ ಟ್ರೀಟ್ ಮಾಡಿದ್ರೆ ಸೊ ಜಲ್ದಿ ಕ್ಯೂರ್ ಮಾಡ್ತಿರ್ತಾರೆ. ಅಂಥ ಟೆಕ್ನಾಲಜಿನೇ ಬಂದ್ಬಿಟ್ಟವ ಈಗ. ಸೊ ಫ್ಯೂಚರ್ ಚಲೋ ಅದ ಬಯೋಟೆಕ್ನಾಲಜಿ. ಬಯೋಟೆಕ್ನಾಲಜಿ ಅಂದ್ರೆ ಭಾಳ ಐತಿ, ಭಾಳ ಅದ ಕುತ್ರ ಮುಗಿಯಲ್ಲದ. ಒಂದು 3-4 ವಿಡಿಯೋ ಅದ್ರ ಮ್ಯಾಗ ಆಗ್ತಾವ ದೊಡ್ಡ. ಓಕೆ. ಸೊ ಅವಾಗೂ ಹೊಳೆ ಬರೋಣ ಆ ಟಾಪಿಕ್ಗೆ ಸೆಕೆಂಡ್ ಪಾರ್ಟ್ ಒಳಗೆ. ಇವತ್ತು ನಿಂದು ಜರ್ನಿ ಹೆಂಗಿತ್ತು ಅಂದ್ರೆ ಇಲ್ಲಿಂದ ನೀನು ಫಸ್ಟ್ ಫ್ಲೈಟ್ ಹತ್ತಿದ್ದಿಲ್ಲ, ಫ್ಲೈಟ್ ಜರ್ನಿ ಹೆಂಗಿತ್ತು? ನಂದು ಫಸ್ಟ್ ಫ್ಲೈಟ್ ಅದಲ್ಲ, ನಮ್ದು ಲಾಸ್ಟ್ ಕಂಪ್ನಿ ಒಳಗೆ ಗೋವಾ ಟ್ರಿಪ್ ಕರ್ಕೊಂಡು ಹೋಗಿದ್ರು. ಆ್ಯಕ್ಚುಲಿ ಗೋವಾ ಟ್ರಿಪ್ ಅದು ಫಸ್ಟ್ ಫ್ಲೈಟ್ ನಂದ. ಓಕೆ, ಅವಾಗ ನಂಗೆ ಭಯ ಆಗಿತ್ತು. ಟೇಕ್ ಆಫ್ ಆಗುವಾಗ, ಲ್ಯಾಂಡ್ ಆಗುವಾಗ ಸ್ವಲ್ಪ ಚೇರ್ದು ಕೈ ಹಿಡ್ಕೊಂಡ್ಬಿಟ್ಟಿದ್ದೆ ನಾ. ಉಸಿಲ್ ಅಂದ್ರೆ ಫಸ್ಟ್ ಟೈಮ್ ಅನ್ನೋದೊಂದು ಭಯ ಇತ್ತು, ಏನೋ ಆಗತ್ತ, ಕ್ರ್ಯಾಶ್ ಗೀಶ್ ಆದರೆ ಏನು ಮಾಡೋದು, ಹೀಗೆಲ್ಲ ಟೆನ್ಷನ್, ತಲೆ 108 ಓಡ್ತಿರ್ತವೆ. ಆಮೇಲೆ ಆ ಕಂಪ್ನಿ ಮುಗಿದ ಬಳಕ ನಾ ಹೈದ್ರಾಬಾದ್ ಬಂದ ಬಳಕ ಇದೆಲ್ಲ ಸೆಲೆಕ್ಟ್ ಆಯಿತು. ಇಲ್ಲಿ ಫಸ್ಟ್ ನಮಗೆ ಡೌಟ್ ಇತ್ತು, ಅಂದ್ರೆ ಮುಂಬೈದಿಂದ ಹೋಗ್ತೀವಿ, ಏನು ಚೆನ್ನೈದಿಂದ ಹೋಗ್ತೀವಿ, ಏನು ಬ್ಯಾಂಗ್ಳೂರಿಂದ ಹೋಗ್ತೀವಿ ಅಂತಂದ. ಕನ್ಫರ್ಮ್ ಇರಲಿಲ್ಲ. ಒಂದು ವಾರ ಇಲ್ಲ 4 ದಿನ ಇರ್ತಾ ಹೇಳಿದ್ರು ನಮ್ಗೆ, ಹಿಂಗೆ ಚೆನ್ನೈದಿಂದ ಫ್ಲೈ ಆಗತ್ತೀರಿ ಅಂತಂದು. ಏನೂ ಪ್ರಿಪ್ರೇಷನ್ ಇಲ್ಲ, ಏನೂ ಇಲ್ಲ. ವೀಸಾ ಸ್ಟ್ಯಾಂಪ್ಗಂತಂದು ಮುಂಬೈಗೆ ಅದೀವಿ. ಸೊ ಟೈಮ್ ಇಲ್ಲ, ಪ್ಯಾಕ್ ಮಾಡೋಕ್ಕೆ ಟೈಮ್ ಇಲ್ಲ, ಶಾಪಿಂಗ್ ಮಾಡೋಕ್ಕೆ ಟೈಮ್ ಇಲ್ಲ, ಮತ್ತು ಮನೆಗೆ ಹೋಗೋಕ್ಕೂ ಟೈಮ್ ಇಲ್ಲ. ಸೀದಾ ಬೆಂಗ್ಳೂರಿಗೆ ಹೋಗ್ಬೇಕು, ಬೆಂಗಳೂರಿಂದ ಲಗೇಜ್ ತೊಗೊಂಡು ಮನೆಗೆ ಹೋಗ್ಬೇಕು, ಮನೆಯಿಂದ ಮತ್ತು ಬೆಂಗ್ಳೂರಿಗೆ ಹೋಗ್ಬೇಕು, ಬೆಂಗಳೂರಿಂದ ಮತ್ತು ಚೆನ್ನೈಗೆ ಹೋಗ್ಬೇಕು. ಸೊ 4 ದಿನದಾಗ ಹೆಂಗಂದ್ರೆ ಒಂದೊಂದು ಸ್ಟೇಟ್ ಹಿಂಗೆ ಅಡ್ಡಾಡೀನಿ. ಒಂದಿನಕ್ಕೆ ಒಂದು ಸ್ಟೇಟ್ ಹಿಂಗಾಗೋಗ್ಬಿಟ್ಟಿದ್ದಾಗ ಎಲ್ಲರೂ ಅಳಲಾತಾರೆ. ಫ್ಯಾಮಿಲಿ ಹಿಂಗೆ ಮಿಸ್ ಮಾಡ್ಕೊತಾರೆ. ನಂಗೆ ಏನೋ ಲಿಟ್ರಲಿ ನಂಗೆ ಅಳೋನೇ ಬರವಲ್ತು. ನಾನು ಭಾಳ ಎಕ್ಸೈಟ್ಮೆಂಟ್ ಆಗಿಬಿಟ್ಟಿದ್ದೆ. ಫಸ್ಟ್ ಅಬ್ರಾಡ್ಗೆ ಹೊಂಟೀನಿ ಅನ್ನೋದೇನು, ಬಟ್ ಹಂಗೆ ಅಂದ್ಕೊಂಡು ಅಳೋನೇ ಬರಲಿಲ್ಲ. 7:30ಗೆ ಟೇಕ್ ಆಫ್ ಆಯ್ತು. ನಿಮ್ಮ ಫ್ರೆಂಡ್ಸ್ ಆಲ್ರೆಡಿ ರೀಚ್ ಆಗಿದ್ರು ನಿನ್ಕಿಂತ ಮೊದಲು? ನಮ್ಗಿಂತ ಮುಂಚೆನ ಒಂದು ತಿಂಗಳ ಮುಂಚೆ ಒಂದು 2 ಹೋಗಿದ್ರು. ಒಂದು 3-4 ತಿಂಗಳ ಮುಂಚೆ ಹೋಗ್ಬಿಟ್ಟಿದ್ಲು ಗೌತಮಿ ಅಂತಂದ. ಆಮೇಲೆ ಸವಿತಾ ಮತ್ತು ತೇಜು ಇವರು ನೆಕ್ಸ್ಟ್ ಹೋದರು. ಆಮೇಲೆ ನೆಕ್ಸ್ಟ್ ಡೇ ಇಂಡಿಪೆಂಡೆನ್ಸ್ ಡೇ ಇತ್ತು. ಇಂಡಿಪೆಂಡೆನ್ಸ್ ಡೇ
ದಿನಾನ ದೇಶ ಬಿಟ್ಟು ನಮ್ಮ ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗಿ ಅಲ್ಲಿ ಇಂಡಿಪೆಂಡೆನ್ಸ್ ಡೇ ಮಾಡಿದ್ವಿ ಎಂಬಸಿ ಒಳಗೆ. ಚಂದ ಇತ್ತು. ಚಂದ. ಗ್ರೇಟ್, ಗುಡ್. ಸೊ ಈಗ ಇಂಡಿಯಾನ ನೋಡಿ, ಒಂದು ವರ್ಷ ಹಂಗೇರಿನೂ ನೋಡಿ, ಇಲ್ಲಿಗೆ ಅಲ್ಲಿಗೆ ಏನು ಡಿಫ್ರೆನ್ಸ್ ಅನ್ನಿಸ್ತು? ಭಾಳ ಡಿಫ್ರೆನ್ಸ್ ಅದ. ಲೈಫ್ ಸ್ಟೈಲ್ ಆಯಿತು, ಟ್ರಾನ್ಸ್ಪೋರ್ಟೇಷನ್ ಆಯಿತು, ಆಮೇಲೆ ಲೈಕ್ ಇವಾಗ ನಮ್ಮಲ್ಲಿ ಹೆಂಗೆ ಡಿವೈಡರ್ ಇರತ್ತಾ, ಹೈವೇ ಇದ್ರೂ ಡಿವೈಡರ್ ಇರತ್ತಾ, 2 ವೇ ಇರ್ತಾವೆ. ಹಿಂಗೆ ಬರಾಕ ಒಂದು 2 ವೇ, ಇಲ್ಲ ಈ ಕಡೆ ಹೋಗಾಕ 2 ವೇ ಇರ್ತಾವೆ. ಅಲ್ಲಿ ಹೆಂಗೆ ಅಂತ ಅಂದ್ರೆ ಸಿಂಗಲ್ ವೇನ, ಬಟ್ ಹೆಂಗೆ ಮಾಡಿರ್ತಾರೆ, ಟ್ರ್ಯಾಮ್ ಅಂತ ಒಂದು ಇರತ್ತಾ, ಟ್ರ್ಯಾಮ್ ಮಿಡಲ್ ಇರತ್ತಾ. ಆಮೇಲೆ ಕಾರು ಬಸ್ಸಿಗೆ ಏನಿರತ್ತಾ ಆ ಸೈಡ್ ಈ ಸೈಡ್ 2 ವೇ. ನೆಕ್ಸ್ಟ್ ಸೈಕಲ್ಗೆ, ನೆಕ್ಸ್ಟ್ಗೆ ಪಾದಚಾರಿಗಳು ನಾವೇ ನಡ್ಕೊಂಡು ಹೋಗ್ತಿರ್ತಾರೆ ಅವ್ರಿಗಿರತ್ತ. ಸೊ ಚಲೋ ಅದ. ಆಮೇಲೆ ಆನ್ ಟೈಮ್ ಅಂದರೆ ಆನ್ ಟೈಮ್ ಬರ್ತಿರ್ತಾವೆಲ್ಲ ಬಸ್ ಆಯಿತು. ಮತ್ತು ವರ್ಕ್ ಏರಿಯಾ ಒಳಗೂ ಆನ್ ಟೈಮೇ ಇರಬೇಕಲ್ಲಿ, ಟೈಮಿಗೆ ಭಾಳ ಪ್ರಿಫರೆನ್ಸ್ ಕೊಡ್ತಾರೆ. ಟ್ರಾನ್ಸ್ಪೋರ್ಟೇಷನ್ ಭಾಳ ಚಲೋ ಅದ. ಫ್ರೀಕ್ವೆಂಟಾಗಿ ಬರ್ತಿರ್ತಾವೆಲ್ಲನೂ. ಟ್ರಾಮ್ ಆಯಿತು, ಬಸ್ ಆಯಿತು. ಟ್ರಾಮ್ ಅಂದ್ರೆ ಲೈಕ್ ಟ್ರೈನ್ ಅಲ್ಲ, ಇತ್ತಾಗ ಮೆಟ್ರೋನು ಅಲ್ಲ. ಮೆಟ್ರೋ ಇನ್ಫ್ರಾಸ್ಟ್ರಕ್ಚರ್, ಬಟ್ ಏನ ನೆಲದ ಮೇಲೆ ಲ್ಯಾಂಡ್ ಮ್ಯಾಗ ಹೋಗುವಂತ ರೋಡ್ ಮ್ಯಾಗೆ ಹಳಿ ಇರುತ್ತ. ಬಟ್ ಅಲ್ಲಿ ಮೆಟ್ರೋ ಅಂತ ಪೂರಾ ಅಂಡರ್ಗ್ರೌಂಡ್, ಪೂರಾ ಪ್ಲಾನ್ಡ್ ಸಿಟಿ ಅದ. ಒಂದು 50 ವರ್ಷದಿಂದ ಏನು ಪ್ಲಾನ್ ಮಾಡ್ಯಾರ ಏನೋ ಗೊತ್ತಿಲ್ಲ. ಪೂರಾ ಪ್ಲಾನ್ಡ್ ಸಿಟಿ, ಫುಲ್ ಮೆಟ್ರೋ ಅಂಡರ್ಗ್ರೌಂಡ್. ಮೆಟ್ರೋ ಸ್ಟಾಪ್ನೂ ಇಲ್ಲ, ಅಂಡರ್ಗ್ರೌಂಡ್ ಅದಾವ. ಮೆಟ್ರೋ ಸ್ಟಾಪ್ ನೋಡಿದ್ರೆ ಫುಲ್ ಇವ್ರು ಕನ್ಸ್ಟ್ರಕ್ಷನ್ ಹೆಂಗೆ ಮಾಡಿದ್ರು ಅಂತ ಶಾಕ್ ಆಗ್ಬೇಕು. ಒಂದಿಷ್ಟು ವಿಡಿಯೋಸ್ ಅದಾವ, ತೋರಿಸ್ತೀನಿ ಆಮೇಲೆ. ಟ್ರ್ಯಾಮ್ ಅಂತಂದ್ರೆ ಇವಾಗ ಹೇಳಿದ್ನಲ್ಲ, ಮೆಟ್ರೋ ಟೈಪ್ ಇನ್ಫ್ರಾಸ್ಟ್ರಕ್ಚರ್, ಬಟ್ ಲ್ಯಾಂಡ್ ಅದೆಲ್ಲ ಅಂಡರ್ಗ್ರೌಂಡ್ ಇರುತ್ತೆ ಮೆಟ್ರೋ. ಇದು ಪೂರಾ ಔಟ್ಸೈಡ್ ಏರಿಯಾ ಹೆಂಗಂತಂದ. ಸೊ ಮೆಟ್ರೋ ದೊಡ್ಡದು ಇರತ್ತೆ, ಇದು ಟ್ರ್ಯಾಮ್ ಚಿಕ್ಕದಿರತ್ತೆ ಅಷ್ಟೇ, ಇನ್ನೇನು ವ್ಯತ್ಯಾಸ ಇಲ್ಲ. ಬಸ್ಸಿನ ಅಷ್ಟು ಇಲ್ಲ, ಒಂದು ಟೆಂಪೋನೂ ಇಲ್ಲ. ಒಂದು 4-5 ಬೋಗಿ ಕಂಪಾರ್ಟ್ಮೆಂಟ್ಸ್ ಆಗಬೇಕು ಅಷ್ಟೇ. ಮತ್ತು ಇವಾಗ ಹೆಂಗೆ ಮೆಟ್ರೋ ಸ್ಟಾಪ್ ಒಳಗಾಯ್ತು, ನಮ್ಮಲ್ಲಿ ಹೆಂಗೆ ಭಿಕ್ಷುಕರು ಇರ್ತಾರ ಹಂಗೂ ಅಲ್ಲಿಯೂ ಅದಾರ. ಸ್ವಲ್ಪ ಮನಿ ಇಲ್ದವ್ರ ಜನ ಅದಾರ. ಬಟ್ ಇನ್ನೊಂದು ಏನಂದ್ರೆ ಅಲ್ಲಿ ಭಿಕ್ಷುಕರು ದುಡ್ಡು ಕೇಳಲ್ಲ, ನಿನ್ನ ಹತ್ರ ಸಿಗರೇಟ್ ಕೇಳ್ತಾರ. ಸಿಗರೇಟ್ ಕೇಳ್ತಾರ. ಅಲ್ಲಿ ನೀ ಊಟ ನೀರಿಲ್ದ ಬದುಕ್ಬೋದು, ಬಟ್ ಸಿಗರೇಟ್ ಇಲ್ದ ಬದುಕಕ್ಕಾಗಲ್ಲ. ಥಂಡಿ ಜಾಸ್ತಿ. ಥಂಡಿ ಅಲ್ಲಿ ಅಕ್ಟೋಬರ್ ನವೆಂಬರ್ ಸ್ವಲ್ಪ ಶುರು ಇರತ್ತಾ ಥಂಡಿ. ಆಮ್ಯಾಗ ಡಿಸೆಂಬರ್ ಟು ಏಪ್ರಿಲ್ ತನಕನೂ ಇರುತ್ತೆ, ಮಾರ್ಚ್ ಏಪ್ರಿಲ್ ತನಕನೂ ಇರುತ್ತೆ. ಸ್ಪ್ರಿಂಗ್ ಸೀಸನ್ ಸ್ಟಾರ್ಟ್ ಆಗೋದಲ್ಲಿ ಮಾರ್ಚ್ ಏಪ್ರಿಲ್, ಸ್ವಲ್ಪ ಮೇ ತನಕನೂ ಬರುತ್ತೆ, ಇಲ್ಲ ಮಾರ್ಚ್ ಮಿಡಿಲ್ ಸ್ಟಾರ್ಟ್ ಆಗುತ್ತೆ, ಹಂಗಿರುತ್ತೆ. ಡಿಸೆಂಬರ್ದಿಂದ ಮಾರ್ಚಿನ ಇದು ಇರುತ್ತೆ, ಚಳಿಗಾಲ ಇರುತ್ತೆ, ಸ್ನೋ ಆಗ್ತಿರತ್ತೆ, ಚಂದ ಆಗತ್ತೆ. ಆಮೇಲೆ ರೇನಿ ಸೀಸನ್, ರೇನ್ ಅಂತೂ ಅಷ್ಟು ನಮ್ಮಲ್ಲಿ ಹೆಂಗೆ ದಬಾಡ್ಸಿ ಮರ ಎಲ್ಲ ಬಿದ್ದು ಅದಾಯ್ತು ಇದಾಯ್ತು ಪ್ರವಾಹ ಬಂತು, ಹಂಗೇನು ಆಗೇ ಇಲ್ಲ. ನಾನು ನೋಡೂ ಇಲ್ಲ. ಅಲ್ಲಿ ಸ್ವಲ್ಪ ಬರತ್ತ, ಮೀಡಿಯಮ್ ಬರತ್ತ ಮಳೆನೂ. ಇವಾಗ ಸ್ನೋನೇ ಜಾಸ್ತಿ ಬೀಳ್ತದ ಆ ಕಡೆ. ಚಳಿನೇ ಜಾಸ್ತಿ. ಚಳಿನ 4-5 ತಿಂಗಳು 6 ತಿಂಗಳವರೆಗೂ ಇರತ್ತ, ಜಗ್ಗಿತು ಅಂದ್ರೆ ಪೂರ 6 ತಿಂಗಳು ಇರುತ್ತೆ. ಸ್ನೋ ಒಂದು 6 ವರ್ಷದಿಂದ ಆಗಿರಲಿಲ್ಲ ಅಂತ ಸ್ನೋ. ನಾವೀಗ ಲಾಸ್ಟ್ ಇಯರ್ ಹೋದಾಗ ಡಿಸೆಂಬರ್ದಿಂದ ಫೆಬ್ರವರೆಗೂ 3 ತಿಂಗಳು ಮಸ್ತ್ ಸ್ನೋ ಆಯ್ತು. ಅದು ನಂದು ಫಸ್ಟ್ ಸ್ನೋ. ನಿಂದೆ ಫಸ್ಟ್ ಸ್ನೋ? ನಾ ಎಲ್ಲೂ ಎಲ್ಲಿ ಕಾಶ್ಮೀರ ಅದು ಇದು ಏನೂ ಹೋಗಿರ್ಲಿಲ್ಲ. ಸೊ ಒಂಥರ ಬೆಳಗ್ಗೆ ಎದ್ದ ತಕ್ಷಣ ಶುರು ಆಗಿತ್ತು. ವಿಂಡೋ ಓಪನ್ ನೋಡಿದ್ರೆ ಸ್ನೋ ಅದ. ನನ್ನ ಫ್ರೆಂಡ್ ಮಕ್ಕೊಂಡಾಳು, ಎವಸ್ಬಿಟ್ಟೆ ಎದ್ದೇಳು ಸ್ನೋ ಆಗ್ಲತ್ತದ ಅಂತ ಅಂದ್ಕೊಂಡು ಎಕ್ಸೈಟ್ಮೆಂಟ್ ಅದ. ಹೊಸದೇನೋ ಹೊಸ ಎಕ್ಸ್ಪೀರಿಯನ್ಸ್ ಚಂದ ಇತ್ತು. ಏನಿಲ್ಲ, ಜಾಕೆಟ್ ಹಾಕೊಂಡ್ವಿ, ಶೂಸ್ ಹಾಕೊಂಡ್ವಿ, ಹೊರಗೆ ಹೋಗೋದು, ಫೋಟೋ ತಗೊಳ್ಳೋದು. ಅವತ್ತು ಅದೇ ಮಾಡಿವಿ. ಸ್ನೋ ಪೂರ ಬಿದ್ದು ಹೋಗೋ ತಕೊಂಡು ಅದನ್ನೇ ಮಾಡಿವಿ, ಫೋಟೋ ತಗೊಳ್ಳೋದು. ಭಿಕ್ಷುಕರ ಬಗ್ಗೆ ಹೇಳಾಕತ್ತಿದ್ದಿ. ಅಲ್ಲಿ ಹೆಂಗಂದ್ರೆ ಪುಕ್ಕಟ ರೊಕ್ಕ ಇಸ್ಕೊಳ್ಳಲ್ಲ ಯಾರು. ಲೈಕ್ ಅವ್ರು ಭಿಕ್ಷುಕರು ಅದಾರ ಅಂತಂದು ಹಿಂಗೆ ದುಡ್ಡು ಕೇಳಿ ಜೀವನ ಮಾಡಲ್ಲ. ಬ್ಯಾಂಡ್ ಇಟ್ಕೊಂಡಿರ್ತಾರ, ಇಲ್ಲ ಅಂದ್ರೆ ಪಿಯಾನೋ ಇರತ್ತ, ಅದು ಆಟದಿಂದ ಅವ್ರು ಗಳಿಸ್ತಿರ್ತಾರೆ.
ಅಲ್ಲಿ ಎಜುಕೇಷನ್ ಸಿಸ್ಟಮ್ ಹೆಂಗದ ಅಂದ್ರೆ ನಮ್ಮ ಕಡೆ ನಾವು ಇಂಡಿಯನ್ಸ್ ಅಂದ್ರೆ ಏನು ಯೋಚನೆ ಮಾಡ್ತೀವಿ ಅಂದ್ರೆ ಅದ್ರೊಳಗೂ ಸೌತ್ ಇಂಡಿಯನ್ ಮೈಂಡ್ಸೆಟ್ ಹೆಂಗಿರ್ತದ ಅಂದ್ರೆ ಓದಬೇಕು, ಕಲಿಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಇಂಥದ್ದು ಮೈಂಡ್ಸೆಟ್ ಇರ್ತದ. ಜೀವನ ಬರೇ ಡಿಗ್ರಿ ಮುಗಿಸೋದಲ್ಲ, ಡಿಗ್ರಿ ಒಳಗೆ ಕಲ್ತಿದ ಬೇರೆ, ನೀ ಜಾಬ್ ಮಾಡೋದ ಬೇರೆ. ಪೂರ ಹಂಗೆ ಒಂದೊಂದು ಜೀವನ ಬರ್ತಾವು. ಡಿಗ್ರಿ ಮ್ಯಾಗ ಡಿಪೆಂಡ್ ಆಗಕ್ಕೆ ಹೋಗ್ಬಾರ್ದು, ಎಜುಕೇಷನ್ ಮ್ಯಾಗ ಡಿಪೆಂಡ್ ಆಗಕ್ಕೆ ಹೋಗ್ಬಾರ್ದು. ಸ್ಕಿಲ್ಸ್ ಇರ್ಬೇಕು ಜಾಸ್ತಿ. ಈಗ ಅಲ್ಲಿದು ಎಜುಕೇಷನ್ ಹೆಂಗಂತಂದ್ರೆ ಲೈಕ್ ಅವ್ರು ಜಾಸ್ತಿ ಎಜುಕೇಷನ್ಗೆ ಅಷ್ಟು ಪ್ರಿಫರೆನ್ಸ್ ಕೊಡಲ್ಲ ಅನ್ಕೊತೀನಿ. ಜಾಸ್ತಿ ಆರ್ಟ್, ಆಮೇಲೆ ಲಿಟ್ರೇಚರ್, ಮ್ಯೂಸಿಕ್ ಹಿಂಗೆ ಕೊಡ್ತಾರೆ. ಆಮೇಲೆ ಯೂನಿವರ್ಸಿಟಿನೂ ಅದಾವ, ಲೈಕ್ ಎಜುಕೇಷನ್ಗೂ ಚಲೋ ಅದ ಅಲ್ಲಿ. ಇಂಡಿಯನ್ಸ್ ಗಲ್ಲಿಗೆ ಒಬ್ಬೊಬ್ರು ಸಿಗ್ತಾರೆ. ಒಂದ್ಸಲ ಏನಾಗಿತ್ತಂದ್ರೆ ನಾವು ಮಿಸ್ಟರ್ ಸಿಂಗ ಇರ್ಬೋದು, ಅದು ರೆಸ್ಟೋರೆಂಟ್ ಪಂಜಾಬ್ ಇತ್ತು ಅನ್ಸತ್ತ. ಊಟಕ್ಕಂದು ನೈಟ್ ಹೋಗಿವಿ. ನಾನು ನನ್ನ ಫ್ರೆಂಡ್ ಇನ್ನೊಬ್ಬಕ್ಕಿ ರಾಯಚೂರು, ಗೊತ್ತಲ್ಲ, ಉತ್ತರ ಕನ್ನಡನ ಮಾತಾಡ್ತಿರ್ತೀವಿ. ಇನ್ನೊಬ್ಬ ನನ್ನ ಫ್ರೆಂಡ್ ಇದ್ದ, ಅವನು ಉತ್ತರ ಕರ್ನಾಟಕನೇ. ಸೊ ಮುಂದೆ ಕೂತವ್ರು ಕಾಕ ನಾವು ಟಾಂಟ್ ಮಾಡ್ಲತ್ತೀವಿ, ಕಾಕ ಅಂತ. ಆಮ್ಯಾಗ ಕೈ ತೊಳ್ಕೊಂಬಂದು ಶುರು ಮಾಡಿದ್ರು ಪೂರಾ ಬೆಳಗಾವಿ ಭಾಷೆ. ಹೇಳ್ತೀನಿ, ಆಕಿ ನನ್ನ ಮಕ್ಕ, ಆಕಿ ಮಕ್ಕ ನೋಡ್ಕೊಂಡು ಕೂತ್ಬಿಟ್ಟಿವಿ. ಎಲ್ಲೂ ಏನೂ ಮಾತಾಡಬಾರ್ದು. ಈಗ ಹಂಗಿರಿ ಹೆಂಗಾಗೈತೆ ಅಂದ್ರೆ ಹಂಗಿಸ್ತಾನ ಹೋಗ್ಬಿಡತ್ತ. ಹಂಗಿಸ್ತಾನ ಅಂದ್ರೆ ಇವಾಗ ಹೆಂಗೆ ಹಿಂದೂಸ್ತಾನ ಅದ, ಹಂಗಿಸ್ತಾನ ಹೋಗ್ಬಿಡತ್ತ. ಹಂಗೆ ಪೂರಾ ಗಲ್ಲಿಗೆ ಒಬ್ಬೊಬ್ರು ಸಿಗ್ತಾರಲ್ಲಿ. ಇಂಡಿಯನ್ಸ್ ಜಾಸ್ತಿ ಏನ್ ಬೇರೆ ಅಂದ್ರ ಅದ್ರಾಗೂ ಸೌತ್ ಇಂಡಿಯನ್ಸ್ ಅಂತೂ ಭಾಳ. ಇವಾಗ ಹೆಂಗೆ ಆನ್ ಸೈಟ್ ಬಂದವ್ರು ಜಾಸ್ತಿ ಇಲ್ಲಿ TCS ಕಂಪ್ನಿಯಿಂದ. ಸಾಫ್ಟ್ವೇರ್ ಯಾರು ನಂಗಲ್ಲಿ ಪರಿಚಯ ಆದವರು ಅದು ಇದು ಮಾಲ್ದಾಗ ಒಂದಿಷ್ಟು ಜನ ಪರಿಚಯ ಆದ್ರೆ ರೋಡ್ ಮೇಲೆ ಟ್ರಾವೆಲ್ ಮಾಡುವಾಗ ಹಂಗೆ ಹಾಯ್ ಬಾಯ್ ಅಂತಿರ್ತಾರೆ. ಜಾಗಿಂಗ್ ಹೋದಾಗಾಯ್ತು. ಆಮೇಲೆ ಅವಾಗ ಎಲ್ಲ ಕೇಳಿದವ್ರು ಸಾಫ್ಟ್ವೇರ್ ಇದ್ರಂದ್ರೆ ಪೂರಾ ಆನ್ ಸೈಟ್. ಆ್ಯಂಡ್ ಎಲ್ಲರೂ TCS ಕಂಪ್ನಿ ಜಾಸ್ತಿ ಜನ. ಓಕೆ. ಸೊ ಇಲ್ಲಿ ಯಾವುದಾರೆ ಒಂದು ಬಸ್ ಸ್ಟಾಪಿಗೆ ಹೋದ್ರೆ, ಇಲ್ಲ ಮೆಟ್ರೋ ಸ್ಟೇಷನ್, ಇಲ್ಲ ರೈಲ್ವೆ ಸ್ಟೇಷನ್ಗೆ ಹಿಂಗೇನ್ರೆ ಜಾತ್ರೆ, ಊರಾಗ ಜಾತ್ರೆ ಇದ್ರೆ ಮಂದಿ ಗಲ ಅಂತ ಜಾಸ್ತಿ ಮಾಡ್ತಾರೆ ನಮ್ಮ ಕಡೆ. ಅಲ್ಲಿ ಹೆಂಗದ? ಅಲ್ಲಿ ಜಾತ್ರೆ ಗಲಗಲ ಅಂದ್ರೆ ಸ್ಯಾಟರ್ಡೆ ಸಂಡೇ ಇರುತ್ತೆ. ಸ್ಯಾಟರ್ಡೆ ಸಂಡೇ ಆ್ಯಂಡ್ ಫ್ರೈಡೇ ನೈಟ್ ಅಂತೂ ಜಾತ್ರೆ ಎಲ್ಲ ದೊಡ್ಡದು ಇದನ್ನೇ ಇರತ್ತ, ಹಬ್ಬಿದ್ದಂಗ. ಯಾಕಂದ್ರೆ ಪಾರ್ಟಿ ನೈಟ್ಸ್ ಶುರು ಆಗೋದೆ ಆವಾಗ. ಸೊ ವೀಕೆಂಡ್ ಭಾಳ ರಶ್ ಇರತ್ತ. ಆಮೇಲೆ ಅವ್ರು ಹೆಂಗಂದ್ರೆ ಈಗ ಎಂಜಾಯ್ಮೆಂಟ್ಗೆ ಭಾಳ ಒತ್ತು ಕೊಡ್ತಾರೆ ಟೈಮ್ಗೆ ಅಂತಂದ್ರೆ ಈ ಟೈಮ್ ಅದ, ಈ ಟೈಮ್ ನಾವು ಎಂಜಾಯ್ ಮಾಡ್ಬೇಕು. ಇಲ್ಲಿ ಬಿಡು ನಮ್ಮಂಗೆ ಲೈಕ್ ಹಂಗೆ ಹೋಗ್ಬೇಕೇನು, ಹಿಂಗೆ ಖರ್ಚು ಮಾಡ್ಬೇಕೇನು, ಹಂಗೇನೂ ಇಲ್ಲ. ಅದ ಎಂಜಾಯ್ ಮಾಡು, ಮುಂದೆ ಇರ್ತೀವೋ ಇಲ್ಲ, ಮಜಾ ಮಾಡಕ್ಕೆ ಮಾತ್ರ ಫುಲ್ ಎಲ್ಲರೂ ರೆಡಿ. ಅಲ್ಲಿ ಮಂದಿ ಜನಸಂಖ್ಯೆ ಹೆಂಗೆ ಜಾಸ್ತಿ ಐತೆ? ಪಾಪ್ಯುಲೇಷನ್ ಕಡಿಮೆ ಅದ ಅಲ್ಲಿ, ಭಾಳ ಕಡಿಮೆ ಅದ. ಈಗ ಗ್ರೀನ್ ಕಾರ್ಡ್ ಸಿಗಾಕೂ ಭಾಳ ಈಸಿ ಅದ. ಆ್ಯಂಡ್ ನಿಂಗೆ ನೀ ಭಾಳ ಜನ ನೋಡ್ಬೋದು ಅಂದ್ರೆ ಅದ್ರದ್ದು ಕ್ಯಾಪಿಟಲ್ ಬಂದ್ಬಿಟ್ಟು ಬುಡಾಪೆಸ್ಟ್ ಅಂತಂದು, ಅಲ್ಲಿ ನೋಡ್ಬೋದು ನೀನು. ಆ ಸಿಟಿ ಏರಿಯಾದಾಗ ನೋಡ್ಬೋದು. ನೀನು ವಿಲೇಜ್ ಕಡೆ ಹೋದ್ರೆ ಅಂತೂ ಸ್ವರ್ಗ ಅಂದ್ರೆ ಸ್ವರ್ಗ. ಪೂರ ಗ್ರೀನರಿ ಇರತ್ತ, ಹಸು ಪ್ರಾಣಿ, ಮೊಲ, ಕೆರೆ ಇರ್ತಾವೆ, ಲೇಕ್ ಭಾಳ ಅದಾವಲ್ಲಿ, ಕೆರೆ ಭಾಳ ಅದಾವು. ಫಿಶಿಂಗ್, ಪಿಕ್ನಿಕ್, ಫ್ಯಾಮಿಲಿ ಎಲ್ಲ ಟೈಮ್ ಕೊಡ್ಬೇಕಂತಂದ್ರೆ ವಿಲೇಜ್ ಸೈಡ್ ಹೋಗಿರ್ತಾರೆ ಪಿಕ್ನಿಕ್ಗೆ. ಸೊ ವಿಲೇಜ್ ಸೈಡ್ ಮಸ್ತ್ ಇರತ್ತ. ಪಾಪ್ಯುಲೇಷನ್ ಕಡಿಮೆ ಅದ ಅಲ್ಲಿ. ನಮ್ಮ ಕಡೆ ಆದ್ರೆ ಇವು ಎತ್ತುಗಳು, ಆಡುಗಳು ಇಂಥವು ಕಾಣ್ತಾವ. ಅಲ್ಲಿ ಯಾವ ಎತ್ತು ನೋಡಿಲ್ಲ, ಬಟ್ ಆಕಳು ನೋಡಿನಿ, ಜರ್ಸಿ ಆಕಳು ಫುಲ್ಲು ಡುಮು ಇರ್ತಾವು. ನಾವು ಒಂದ್ಸಲ ಬೆರ್ಕಿನಿ ಅಂತಂದು ಒಂದು ವಿಲೇಜ್, ನಾನು ನನ್ನ ಫ್ರೆಂಡ್ ಸಹನಾ ಹೋಗಿದ್ವಿ. ಲೇಕ್ ಇತ್ತು, ಲೇಕ್ ಮ್ಯಾಲೆ ಸ್ವಲ್ಪ ಗುಡ್ಡ ಕಡೆನೇ ಇದ್ರೆ ಪೂರ ವಿಲೇಜ್ ವ್ಯೂ ಚಂದ ಕಾಣಿಸ್ತಿರತ್ತ. ಚರ್ಚ್ ಇರತ್ತ ಬಾಜು. ಆಮೇಲೆ ಫುಲ್ ಲೈಕ್ ಸ್ಪ್ರಿಂಗ್ ಸೀಸನ್ ಒಳಗೆ ಹೋಗ್ಬೇಕು. ಹಂಗೆಲ್ಲ ಫ್ಲವರ್ ಎಲ್ಲ ರೋಡ್ ಮೇಲೆ ಯಾರೂ ಹಚ್ಚಿರೋದಿಲ್ಲ, ಬಟ್ ಅಂದರೂ ಭಾಳ ಮಸ್ತ್ ಬಂದಿರ್ತಾವು. ಅದು ಚಂದ ಇರತ್ತ. ಒಂದೆರಡು ಫೋಟೋ ನೋಡಿದೆ ನಿಮ್ಮ ಅದ್ರೊಳಗೆ
ನಾರ್ಮಲ್ ಮನುಷ್ಯರ್ ನಾವು ಇಂಡಿಯನ್ ಹೈಟ್ ಎಷ್ಟಿರ್ತದ ಅದಕ್ಕಿಂತ ನಾರ್ಮಲ್ ಹೈಟ್ ಜನಗಳು ಅದರಲ್ಲಿ. ಹಾ ಹೌದು, ಅದಂತೂ ನಿಜ. ಮನುಷ್ಯರಷ್ಟೇ ಅಲ್ಲ, ನಾ ಒಂದು ನೊಣ ನೋಡಿದ್ದೆ ನಮ್ಮ ಆಫೀಸ್ ಒಳಗೆ. ನೊಣನು ಇಷ್ಟು ದಪ್ಪ ಆಯ್ತದು, ಶಾಕ್ ಆಗಿದೆ. ಫೋಟೋ ತಗೊಂಡಿನಿ, ಬಟ್ ಜೂಮ್ ಮಾಡಿ ತಗೊಂಡಿದ್ದಕ್ಕೆ ಕ್ಲಿಯರ್ ಇಲ್ಲ ಅದು. ಪ್ರಾಣಿಗಳ ಸೈಜು ದೊಡ್ಡದಾಗಿರಲ್ಲಿ, ಕೀಟಗಳನ್ನ ದೊಡ್ಡ. ಮತ್ತು ಮಸ್ಕಿಟೋಸ್ ಇಲ್ಲ ಅಲ್ಲಿ. ನಾ ಮಸ್ಕಿಟೋಸ್ ಯಾವಾಗೂ ನೋಡಿಲ್ಲ, ನಾನು ಅಷ್ಟೇ ನೋಡಿ ಫೋಟೋ ಹೊಡ್ಕೊಂಡಿನಿ ಅಷ್ಟೇ. ಹೇಳ್ತಿರ್ತಾರ ಮಸ್ಕಿಟೋಸ್ ಬರ್ತಾವ ಅಂತಂದ, ಬಟ್ ನಾ ಏನು ಕಟ್ಸ್ಕೊಂಡಿಲ್ಲ, ನೋಡೂ ಇಲ್ಲ ಹೆಂಗಿರ್ತಾವ ಅಂತಂದ. ಲೈಟ್ ಹುಳ ಬರ್ತಾವ, ಇವಾಗ ಹೆಂಗೆ ಇದು ಲೈಟ್ ಇನ್ಸೆಕ್ಟ್ಸ್ ಬರ್ತಿರ್ತಾವಲ್ಲ ಆ ಥರ ಬಂದಿದ್ದು ನೋಡಿ ನಿನ್ನ. ಮತ್ತು ಫ್ರೂಟ್ ಫ್ಲೈಸ್ ಜಾಸ್ತಿ. ಫ್ರೂಟ್ ಫ್ಲೈಸ್ಗೆ ಏನಂತಾರೆ, ನೊರ್ಸ್. ನಮ್ಮ ಹಳ್ಳಿ ಸೈಡ್ ನೊರಸ್ ಅಂತಾರೆ ನೋಡು, ಅದು ನೊರ್ಸ್ ಜಾಸ್ತಿ. ರಸಫಿಲ್ಲ. ಹೌದು, ರಸಫಿಲ್ಲ, ನೈಸ್. ಮತ್ತೇನು? ನೀನು ಇದು ಕೇಳ್ದಲ್ಲ, ಫಿಸಿಕಲ್ ಫೀಚರ್ಸ್ ಅಂದ್ರೆ ಅದು ಹಂಗೇರಿಯನ್ದವ್ರದ್ದು. ಇವಾಗ ನಮ್ಮಲ್ಲಿ ಇಂಡಿಯಾದಲ್ಲಿ ಹೆಂಗಂದ್ರೆ ಬಾಯ್ಸ್ದು ಹೈಟ್ ನಾರ್ಮಲ್ ಬಂದ್ಬಿಟ್ಟು 6.2 ಜಾಸ್ತಿ, ಸೊ 5.5ದಿಂದ ಇರ್ತಾರೆ ಬಾಯ್ಸ್. ಅಲ್ಲಿ ಹಂಗಲ್ಲ. ಆಮೇಲೆ ಗರ್ಲ್ಸ್ ಇದಂತ ಇಲ್ಲಿ 4.3 ಹಿಡ್ಕೊಂಡು ಶುರು ಆಗುತ್ತೆ. ಅಲ್ಲಿ ಹಂಗಲ್ಲ, ಅಲ್ಲಿ ಹೈಟ್ ಜಾಸ್ತಿ ಎಲ್ರದ್ದು. ಹುಡುಗಿರ್ದನ ಶುರು ಆಗತ್ತೆ 5.5ದಿಂದ. ಆಮೇಲೆ ಇರ್ತಾರೋ ನಾವು ಹುಡುಗಿರ್ನ ಲೈಕ್ ನಮ್ಮ ಸೈಡ್ ಹುಡುಗರು ಹೈಟ್ ಇದ್ದಂಗೆ ಹಿಂಗೆ ಓಕೆ. ಆಮೇಲೆ ನಮ್ಮ ಕಲೀಗ್ಸ್ ಒಂದಿಷ್ಟು ಜನ ಬಾಯ್ಸ್ ಅದ, ಅವ್ರಿಗಂತೂ ಪೂರ ಹಿಂಗೆ ಓಕೆ ಪೂರ ಹಿಂಗೆ ಎತ್ತು ಮಾತಾಡ್ಬೇಕು, ಜಾಸ್ತಿ ಹೈಟ್ ಹೊರತು. ಮತ್ತು ಫ್ರೂಟ್ಸ್, ಈ ವೆಜಿಟೇಬಲ್ದು ಹೈಟ್ ಜಾಸ್ತಿ, ಫ್ರೂಟದು ಹೈಟ್ ಜಾಸ್ತಿ. ಇನ್ಸೆಕ್ಟ್ ವೆಜಿಟೇಬಲ್ಸ್ ಅಂದ್ರೆ ನೀವು ಅಲ್ಲಿ ಏನು ತಿಂತೀರಿ? ಊಟ ಮಾಡ್ಕೊಂಡು ಏನು ತಿಂತೀರಿ ನೀವು? ಅಡುಗೆ ನಾವೇ ಮಾಡ್ಕೋಬೇಕದ. ಈಗೂ ಇಂಡಿಯನ್ ರೆಸ್ಟೋರೆಂಟು ಭಾಳ ಅದಾವೆ, ಕಾಲನಿಗೆ ಒಂದೊಂದು ಸಿಗ್ತಾವೆ. ಅದೇನು ಹಂಗೇನು ಲೈಕ್ ಮಿಸ್ ಮಾಡ್ಕೋತೀವಿ ಇಂಡಿಯನ್ ಫುಡ್ ಅಂತಲ್ಲ, ಸ್ವಲ್ಪ ಟೇಸ್ಟ್ ಚೇಂಜ್ ಆಗ್ಬೋದು, ಬಟ್ ಭಾಳ ಅದಾವೆ. ವೆಜಿಟೇಬಲ್ಸ್ ಇವು ಕುರ್ದೆಲ್ಲ ಪ್ರೈಸ್ ಹೆಂಗಿರ್ತಾವೆ? ವೆಜಿಟೇಬಲ್ಸ್ ಹೆಂಗಂದ್ರೆ ಪೂರ ನಿಂಗೆ ಹೈಬ್ರಿಡೇ ಸಿಗ್ತಾವೆ. ಆರ್ಗ್ಯಾನಿಕ್ಕು ಸಿಗ್ತಾವೆ, ಬಟ್ ಸ್ವಲ್ಪ ಕಾಸ್ಟ್ ಜಾಸ್ತಿ. ಆರ್ಗ್ಯಾನಿಕ್ಕು ಸಿಗ್ತಾವೆ, ಇಲ್ಲ ಅಂತಲ್ಲ, ಆರ್ಗ್ಯಾನಿಕ್ ಸಿಗ್ತಾವೆ. ಲೈಕ್ ಕಾಸ್ಟ್ ಹೆಂಗಂದ್ರೆ, ಫಾರ್ ಎಕ್ಸಾಂಪಲ್ ಟೊಮ್ಯಾಟೋಗೆ ಇಲ್ಲಿ ಹೆಂಗೆ 40 to 80 rupees ಇರತ್ತೆ ಏರಿಯಾ ನೋಡ್ಕೊಂಡು. ಅಲ್ಲಿಯೂ ಹಂಗೆ ಫಿಕ್ಸ್ ಇರತ್ತೆ ರೇಟ್, ಹಿಂಗೆ ಸೀಸನ್ ಚೇಂಜ್ ಆಗಲ್ಲ. ಒಂದು 1300 1400 ಹಫ್ ಅದು ಹಂಗೇರಿಯನ್ ಫಾರಿನ್ಸ್ ಅವ್ರದ್ದು ಕರೆನ್ಸಿ. ನಮ್ದು ಹೆಂಗೆ ಇವಾಗ ರೂಪಿ ಐತಿ, ಹಂಗೆ ಅವ್ರದ್ದು ಹಾಫ್ HUF. ಅಂದ್ರೆ 1000 ಅಂದ್ರೆ ಎಷ್ಟು ರೂಪಾಯಿದೊಳಗೆ ಅಷ್ಟು ಇಂಡಿಯನ್ ಅದು 0.23 INR is equal to 1/2. ಅಂದ್ರೆ ಇವಾಗ 1000 ಹಾಫ್ ಇದ್ರೆ ಅರೌಂಡ್ ನಿನಗೆ ಒಂದು 230 INR ಆಗ್ಬೋದು. 100 rupees ಇಂಡಿಯನ್ ಕರೆನ್ಸಿ ಅಂದ್ರೆ ಎಷ್ಟು ಹಾಫ್ ಹಾಕದ? 100 ರೂಪಾಯಿ INR ಅಂತಂದ್ರೆ ಅಲ್ಲಿ ಒಂದು 420 HUF ಆಗ್ಬೋದು. ಕರೆನ್ಸಿ ಅವ್ರದ್ದು ಕಡಿಮೆ ಐತಿ, ಅವ್ರದ್ದು ವ್ಯಾಲ್ಯೂ ಅವ್ರದ್ದು ಕಡಿಮೆ ಅದ, INR ವ್ಯಾಲ್ಯೂ ಜಾಸ್ತಿ ಅದ. ಎಲ್ಲೆಲ್ಲೇ ತಿರ್ಗಾಡ್ರಿ? ಎಲ್ರೇ ಸೂಟಿ ಸಿಕ್ಕಾಗ ಅಡ್ಡಾಡಿರಿ ಅಂದ್ರೆ ಟ್ರಾವೆಲ್ ಮಾಡಿರಿ? ಒಂದು ಬಾಜು ದೇಶಕ್ಕೆ ಹೋಗಿದ್ವಿ, ಚೆಕ್ ರಿಪಬ್ಲಿಕ್. ಸೊ ವಿಸಾನ ಮತ್ತು ಅಲ್ಲೂ ನಮ್ಗೆ ವಿಸಾದಾಗ ಪಾಸ್ಪೋರ್ಟ್ದಾಗ ಸ್ಟ್ಯಾಂಪ್ ಮಾಡ್ದಾರಂದು ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ವಿ. ಬಟ್ ಹಂಗಿರಲ್ಲ, ನಮ್ದು ಶೆಂಗೆನ್ ವಿಸಾ ಅಂತ ಸಿಗತ್ತೆ. ಶೆಂಗೆನ್ ವಿಸಾ ಅಂತಂದ್ರೆ ಅರೌಂಡ್ ನೀನು 12 to 15 ಕಂಟ್ರಿ ನೀನು ವಿದೌಟ್ ಎಕ್ಸ್ಟ್ರಾ ವೀಸಾ ಆ ಕಂಟ್ರಿ ಸ್ಪೆಸಿಫಿಕ್ ಕಂಟ್ರಿದ ವೀಸಾ ಬೇಕಾಗಲ್ಲ. ಸೊ ನಿಂದು ಇಲ್ಲಿಂದ ನೀ ಹೋಗುವಾಗ ಶೆಂಗೆನ್ ವೀಸಾ ಏನು ಓದಿರ್ತಿ, ನೀ ಅಷ್ಟು ಯುರೋಪಿಯನ್ ಕಂಟ್ರೀಸ್ ಎಲ್ಲ ಸುತ್ತಾಡ್ಬೋದು. ನಂಗೆ ನೆನಪಿದ್ದಂಗೆ ಇಟಲಿ, ರೋಮ್, ಪ್ಯಾರಿಸ್, ಚೆಕ್ ರಿಪಬ್ಲಿಕ್, ಆಮೇಲೆ ಆಜುಬಾಜು ಸ್ಲೋವೇನಿಯಾ, ಕ್ರೊಯೇಷಿಯಾ, ಇವೆಲ್ಲ ಅದೇ ವೀಸಾದಾಗ ಅಡ್ಡಾಡ್ಬೋದು. ವೀಸಾ ತೆಗ್ಸೋದೇನು ಬೇಕಾಗಲ್ಲ, ಅಂದ್ರೆ ಜಸ್ಟ್ ಪಾಸ್ ತರ. ಪಾಸ್ ಥರ ನಿಂಗೆ ಅದು ಶೆಂಗೆನ್ ವೀಸಾದಾಗ ನೀ ಇಷ್ಟೆಲ್ಲ ಕಂಟ್ರಿ ಅಡ್ಡಾಡ್ಬೋದು ಹಂಗೆ. ಆ್ಯಂಡ್ ನಾವು ಖುಷಿಯಾಗಿ ಬಿಟ್ಟಿದ್ವಿ, ವೀಸಾದಾಗ ಇದು ಪಾಸ್ಪೋರ್ಟ್ದಾಗ ಸ್ಟ್ಯಾಂಪ್ ಆಗತ್ತೆ ಇನ್ನೊಂದು, ಅದೊಂದು ಆಸೆ ಇರುತ್ತಲ್ಲ ಎಷ್ಟೆಷ್ಟು ಕಂಟ್ರಿ ಅಡ್ಡಾಡಿ ಬಂದರು ಅಂತ ಅನ್ನೋದು. ಹಾಗೇನಿರಲಿಲ್ಲ,
ಆಮೇಲೆ ಅಲ್ಲಿ ವಿಸ್ತೀರ್ಣ ಕಡಿಮೆ ಒಂದೊಂದು ದೇಶದ್ದು ಅಂತಲ್ಲ, ಪೂರಾ ಯುರೋಪಿಯನ್ ಒಳಗೆ ಕಂಟ್ರಿದ ವಿಸ್ತೀರ್ಣ ಕಡಿಮೆನ. ನಮ್ದು ಕರ್ನಾಟಕದಷ್ಟು ಆಗಲ್ಲ ಬುಡಾಪೆಸ್ಟ್ ಇದು ಹಂಗೇರಿ. ಸೊ ಒಂದು 300-400 ಕಿಲೋಮೀಟ್ರ್ ಅಷ್ಟೇ ಅದ ಚೆಕ್ ರಿಪಬ್ಲಿಕ್ಕು. ಆಮೇಲೆ ಇಲ್ಲಿಂದ ಸ್ಲೋವೇನಿಯಾದ 3 hours ಜರ್ನಿ ಅದು. ಸ್ಲೋವಾಕಿಯಾಗೂ ಒಂದು 8 hours ಪಕ್ಕನ ಅದಾವೆಲ್ಲ. ಸೊ ನೀ ಇಂಡಿಯಾ ಕಂಪೇರ್ ಮಾಡಿದ್ರೆ ನಾವು ಒಂದೊಂದು ಸ್ಟೇಟಿಗೆ ಹೋಗ್ತೀವಿ, ಅಲ್ಲಿ ಒಂದೊಂದು ಕಂಟ್ರಿ ಟೈಪ್. ಸ್ಟೇಟೂ ಅಲ್ಲ, ಪೂರಾ ಈಗ ಕರ್ನಾಟಕದಾಗನೇ ನೀ 2 ಮಾಡು ಅಷ್ಟಾಗ್ಬಿಡತ್ತ. ಹಾಂ, ಅಲ್ಲಿ ಯಾವ ಲ್ಯಾಂಗ್ವೇಜ್ ಮಾತಾಡ್ತಾರ? ಅಲ್ಲಿ ಅವ್ರದ್ದು ಅಫಿಷಿಯಲ್ ಲ್ಯಾಂಗ್ವೇಜನ ಹಂಗೇರಿ. ಕಲ್ಕೊಂಬಂದ್ರಿ ಏನ್ರಿ? ಇಲ್ಲ, ಸ್ವಲ್ಪ ಒಂದಿಷ್ಟು ವರ್ಡ್ಸ್ ಅಷ್ಟೇ ಗೊತ್ತಷ್ಟ. ಬಟ್ ಭಾಳ ಡಿಫಿಕಲ್ಟ್ ಅದ. ನಮ್ಮ ಹೆಂಗೆ 26 ಆಲ್ಫಾಬೆಟ್ಸ್ ಅದಾವು, ಅವರು 46 ಅದಾವು ಅವರು. ಸೊ ನಮ್ದು ಸಿಂಗಲ್ ಎ ಅಷ್ಟ, ಅವ್ರದ್ದು ಎ ಮ್ಯಾಗ ಒಂದು ಡಾಟ್, ಎ ಮ್ಯಾಗ ಮತ್ತೊಂದು ಡಬಲ್ ಡಾಟ್. ಪ್ರೊನೌನ್ಸಿಯೇಷನ್ ಅಂತೂ ಎಲ್ಲ ಸೇಮೇ ಅನ್ಸುತ್ತ. ಅವರು ಅನ ಅಂತಾರ, ಸ್ವಲ್ಪ ಲಾಂಗ್ ಇರತ್ತ, ಏನು ಡಿಫ್ರೆನ್ಸ್ ಅನ್ನಲ್ಲ. ಬಟ್ ಅವ್ರಿಗೆ ಅದಕ್ಕೆ ಗೊತ್ತಾಗ್ತಿರತ್ತ ಡಿಫ್ರೆನ್ಸ್ ಏನಂತಂದು. ಆಮೇಲೆ ಸ್ಟಾರ್ಟಿಂಗ್ ಕಲಿಯೋತ್ನಾಗೂ ಸ್ವಲ್ಪ ಏನಿದೆ ಅನಿಸ್ಬಿಟ್ಟಿತ್ತು. ಒಂದು ಏನಂತಾರ ಅಂದ್ರೆ ಎಗ್ಗಿ ಅಂತಾರೆ. ಎಗ್ಗಿ ಅಂದ್ರೆ ಒಂದು. ಆಮೇಲೆ ನಾವು ಇಲ್ಲಿ 0 ಅಂತೀವಿ, ನಲ್ ಅಂತೀವಿ. ಅವರು ನಲ್ ಮುಂದೆ ಒಂದು ಎ ಸೇರಿಸ್ಬಿಟ್ಟಿರ್ತಾರೆ, ನುಲ್ಲ. ಆಮೇಲೆ ಕೆತ್ತ ಅಂದ್ರೆ 2, ಹಾರೋಮ್ ಅಂದ್ರೆ 3. ಕೆತ್ತು ಹಾರೋ ಹ್ಯಾರೋಮ್ ಅಂದ್ರೆ 3, ನೆಗ್ಗಿ ಅಂದ್ರೆ 4. ಆಮೇಲೆ ಇನ್ನೊಂದು ಕಾಮಿಡಿ ಏನಂತಂದ್ರ, ನಮ್ಮ ಸೈಡ್ ಹುಸ್ ಲೈಕ್ ಫಾರ್ಟ್. ಅಲ್ಲಿ ಹೂಸ್ ಅಂದ್ರೆ ಅಲ್ಲಿ 20. ಇವಾಗ ನಮ್ದು ಒಂದು ವರ್ಕ್ ಏರಿಯಾ ಒಳಗೆ ಅವರು ಏನೋ ನಮ್ಗೆ ಬೇಕಾಗಿತ್ತು, ಏನೋ ನಂಬರ್ ಯಾರಿಗೂ ಹೇಳಬೇಕಿತ್ತು ಅಂದ್ರೆ ಅವರು ಹೂಸು ಅಂತಂದ್ರು. ನಂಗೆ ನಗು ಬರ್ಲತ್ತದ, ಏನು ಹೇಳತ್ತಾರ ಇವರು ಅಂತ. ಆಮೇಲೆ ಕೇಳಿದೆ ಏನು ಅದ್ರ ಮೀನಿಂಗ್ ಅಂತಂದ್ರೆ 20 ಅಂತಂದ್ರು. ಆಮೇಲೆ ಇವಾಗ ನಮ್ದು ಗೊತ್ತಲ್ಲ, ನಮ್ದೇನೋ ಹಿಂಗೆ ವರ್ಡ್ ಸಿಕ್ತು ಅಂದ್ರೆ ನಮ್ಮ ಇಂಡಿಯನ್ಸಿಗೆ ಫುಲ್ ಜೋಕ್, ಅದ್ರ ಮ್ಯಾಗ ಜೋಕ್ ಮಾಡ್ಬಿಡೋದು. ಸೊ ಅವಾಗಿಂದ ಎಲ್ಲ 20, ಯಾರು ನಾವು 20 ಅನ್ನಲ್ಲ, ಎಲ್ಲರೂ ಹೂಸು ಅಂತ. ಇದನ್ನೇನು ಹಾಕ್ಬಿಡ. ಆಮೇಲೆ ಅಲ್ಲಿ ಬೇಸಿಗೆಕಾಲ ಹೆಂಗಂದ್ರೆ ಫುಲ್ ಪಾರ್ಟಿ ಡೇಸ್ ಅದ, ಹಂಗೆ ಕನ್ಸಿಡರ್ ಮಾಡ್ತಾರೆ. ಚಳಿಗಾಲದಾಗ ಯಾರು ಅಷ್ಟು ಹೋಗಕ್ಕೆ ಹೊರಗೆ ಇಷ್ಟಪಡಲ್ಲ. ಬಟ್ ಡಿಸೆಂಬರ್ ಮಂತ್ ಒಂದು ಫುಲ್ ಫೆಸ್ಟಿವಲ್ ಮಂತ್ ಆಗಿಬಿಟ್ಟಿರತ್ತೆ ಅದು. ಫೆಸ್ಟಿವಲ್ ಮಂತ್ ಹೆಂಗಂದ್ರೆ ಫುಲ್ ಅದು ಕ್ಯಾಪಿಟಲ್ ಪೂರ ಡೆಕೋರೇಟ್ ಮಾಡಿಬಿಟ್ಟಿರ್ತಾರೆ. ಲೈಟ್ಸ್ ಹಾಕ್ಬಿಟ್ಟು, ಆ ಟ್ರಾಮ್ ಅಂತ ಹೇಳಿದ್ನಲ್ಲ, ಆ ಟ್ರಾಮ್ಗೆಲ್ಲ ಲೈಟ್ಸ್ ಹಾಕ್ಬಿಟ್ಟು ಚಂದ ಮಾಡ್ತಿರ್ತಾರೆ. ಆಮೇಲೆ ಒಂದಿಷ್ಟು ಚರ್ಚ್ಗೆಲ್ಲ ಮುಂದೆ ಕ್ರಿಸ್ಮಸ್ ಡೇ ದಿನನ ಸೆಲೆಬ್ರೇಷನ್ ಎಲ್ಲ ಚಂದ ಇರುತ್ತೆ. ಪ್ರೇಯರ್ ಇರುತ್ತೆ ಮಾರ್ನಿಂಗ್. ನಾವು ಮಾರ್ನಿಂಗ್ ಪ್ರೇಯರ್ಗೆ ಅದು ಯಾವಾಗೂ ನಮ್ಗೆ ಹೋಗೋಕ್ಕಾಗಲಿಲ್ಲ. ಬಟ್ ನೈಟ್ ಒಂದು ಇದಕ್ಕೆ ಹೋಗಿದ್ವಿ. ಸೊ ಅಲ್ಲಿ ಫುಲ್ LED ವಿಡಿಯೋ ಥ್ರೂ ಸ್ಟೋರಿ ಕ್ರಿಯೇಟ್ ಮಾಡಿ ಹಿಂಗೆಲ್ಲ ಚಂದ ಮಾಡ್ತಾರೆ. ಕ್ರಿಸ್ಮಸ್ ಮಾತ್ರ ಭಾಳ ಮಸ್ತ್ ಇರುತ್ತೆ. ಗಿಫ್ಟ್ಸ್ ಬರ್ತಿರ್ತಾವೆ, ಚಾಕ್ಲೇಟ್ ಬರ್ತಿರ್ತಾವೆ, ಕಂಪ್ನಿಯಿಂದ ಬೋನಸ್ ಇರುತ್ತೆ. ಡಿಸೆಂಬರ್ಗೆ ವೇಟ್ ಮಾಡ್ತಿರ್ತಾರೆ ಎಲ್ಲರೂ. ನೀವು ಟ್ರಿಪ್ ಮಾಡಿದ್ದು ಅದೇ ಡಿಸೆಂಬರ್ ಒಳಗೇನಾ? ಹಾಂ, ಡಿಸೆಂಬರ್ ಒಳಗೆ. ಅವಾಗ ಎಲ್ಲರಿಗೆ ಹಾಲಿಡೇ ಟೈಮ್ ಒಂದು ವೀಕ್ ಸಿಗತ್ತಾ, ಒಂದು ವೀಕ್. ಆಮೇಲೆ ಇಲ್ಲ ನಿಂಗೆ ಊರಿಗೆ ಹೋಗ್ಬೋದಂತಂದ್ರೆ ಆ ಮಂತ್ ಒಳಗೆ ನೀನು ಕಂಪನ್ಸೇಟ್ ಮಾಡಿ ನಿನ್ನ ಹಾಲಿಡೇಸ್ ಎಲ್ಲ ಅಲ್ಲಿ ಹಾಕೊಂಡ್ಬಿಟ್ಟು ಹೋಗ್ಬೋದು. ಇವಾಗ ಜುಲೈ ಒಳಗೆ ಶಟ್ ಡೌನ್ ಆಗಿರ್ತಾವೆಲ್ಲ ಕಂಪ್ನಿ. ಬಿಸಿಲು ಭಾಳ ಅಲ್ಲಿ, ಪೂರಾ ಸೂರ್ಯನ ಕಿರಣ ನೇರವಾಗಿ ಬೀಳ್ತಾವೆ. ಸೊ ಒಂದು 2 weeks ಶಟ್ ಡೌನ್ ಮಾಡಿಟ್ಕೊಂಡ್ಬಿಟ್ಟಿರ್ತಾರಲ್ಲ. ಸೊ ಇವಾಗೂ ಹಾಲಿಡೇಸ್ ಇರ್ತವೆ. ಕರೆಂಟ್ಲಿ ಅಲ್ಲಿ ಏನು ಕೆಲಸ ಮಾಡಾಕತ್ತಿ? ಕರೆಂಟ್ಲಿನ ಈಗ ರೋಬೋಟಿಕ್ಸ್ ಪ್ರೊಡಕ್ಷನ್ ಒಳಗೆ ನಾ ಆ್ಯಸ್ ಅ ಪ್ರೊಡಕ್ಷನ್ ಟೆಕ್ನಿಷಿಯನ್ ಅಂತ ಇದೀನಿ. ನಮ್ಮ ಇಂಡಿಯಾದಾಗ ಈಗ ಹೆಂಗೆ ಪ್ರೊಡಕ್ಷನ್ ಒಳಗಿತ್ತು ಅಂದ್ರೆ, ಇಂಡಿಯಾದೊಳಗೆ ಪ್ರೊಡಕ್ಷನ್ ಒಳಗೆ ಹುಡುಗಿರನ್ನ ತಗೊಳ್ಳೋದೇ ಇಲ್ಲ. ಪ್ರೊಡಕ್ಷನ್ ಒಳಗೆ ಕಷ್ಟ ಆಗತ್ತಂತಂದು ತೊಗೊಳೋದಿಲ್ಲ. ಬಟ್ ಅಲ್ಲಿ ನಂಗೆ ಭಾಳ ಲೈಕ್ ಏನಾಗೋದಂತಂದ್ರೆ, ಪ್ರೊಡಕ್ಷನ್ ಇರಲಿ ಏನೇ ಇರಲಿ,
ಪ್ರಿಫರೆನ್ಸ್ ಎಲ್ಲರಿಗೂ ಇದ್ದಿದ್ದೇ ಇರತ್ತೆ. ಹುಡುಗಿರು ಇರ್ತಾರೆ, ಹುಡುಗರು ಇರ್ತಾರೆ, ಎಲ್ಲ ಡಿಪಾರ್ಟ್ಮೆಂಟ್ ಆಗತ್ತೆ. QA ಆಯಿತು, ಆಮೇಲೆ ಪ್ರೊಡಕ್ಷನ್ ಒಳಗಾಯಿತು. ನಮ್ಮ ಪ್ರೊಡಕ್ಷನ್ ಏರಿಯಾದಾಗಂತೂ ಹುಡುಗರ್ಕಿನ್ನ ನಾವೇ ಜಾಸ್ತಿ ಇದ್ದೀವಿ ಇಲ್ಲಿ. ನಂಗೆ ಅದು ಭಾಳ ಭಾಳ ಅಂದರೆ ಭಾಳ ಇಷ್ಟ. ರೆಸ್ಪೆಕ್ಟು ಮಾಡ್ತೀನಿ ಅಷ್ಟೇ, ಇಷ್ಟನೂ ಆಯ್ತು ನನಗೆ ಅದ್ರ ಬಗ್ಗೆ. ಆಮೇಲೆ ಇದು ಅಲ್ಲಿ ರೇಸಿಸಮ್ ನಡೀತದ? ರೇಸಿಸಮ್ ನಡೆಯತ್ತಾ ಇಲ್ಲಂತ ಹೇಳೋಕ್ಕಾಗಲ್ಲ. ನಾ ಖುದ್ ಒಂದು 2 to 3 times ಎಕ್ಸ್ಪೀರಿಯನ್ಸ್ ಮಾಡೀನಿ. ಅದೇನು ಆ ದೇಶದಾಗ ಅಟ್ಟ ಅಂತಲ್ಲ. ಈಗ ಇನ್ಸ್ಟಾದಾಗ ಒಂದಿಷ್ಟು ವೀಡಿಯೋಸ್ ನೋಡತ್ತಿದ್ದೆ, ಕೊರಿಯಾ ಹಂಗೆ ಹಿಂಗೆಲ್ಲ ಅದಾವು, ಇಲ್ಲಂತಲ್ಲ. ಬಟ್ ಅವ್ರು ರೇಸಿಸಮ್ ಯಾಕೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಕಲರ್ ಬೇಸ್ಡ್ ಆನ್ ಕಲರು ಏನು ಅಂತಂದ. ಅಂದರೆ ನಿನ್ಗೆ ಎಕ್ಸ್ಪೀರಿಯನ್ಸ್ ನಂಗೆ ಹೆಂಗಾಗಿತ್ತು ಅಂದ್ರೆ, ನಿನ್ಗೆ ಅಲ್ಲಿ ಏಜ್ ಪೀಪಲ್ ಮಾತಾಡ್ಸಕ್ಕೆ ಹೋಗ್ಬಾರ್ದು ನೀನು. ಲೈಕ್ ಭಾಳ ಫ್ರಸ್ಟ್ರೇಟೆಡ್ ಇದ್ಬಿಡ್ತಾರೆ. ಸೊ ಒಂದಿಷ್ಟು ಜನ ಕೂಲು ಸಿಗ್ತಾರೆ, ಇಲ್ಲಂತಲ್ಲ. ಭಾಳ ಇದು ಪ್ರೀತಿಯಿಂದ ಮಾತಾಡೋದು ಹೀಗೆಲ್ಲ ಚಂದ ಮಾತಾಡ್ತಾರೆ. ನಂಗೆ ಎಕ್ಸ್ಪೀರಿಯನ್ಸ್ ಹೆಂಗಂದ್ರೆ, ಟ್ರಾಮ್ ಒಳಗೆ ಬಸ್ ಒಳಗೆ ಅನ್ಸುತ್ತೆ. ಬಸ್ ಒಳಗೆ ನೀನು ಕೂತಿದ್ರೆ ನಿನ್ನ ಬಾಜು ಬರೋಲ್ಲ ಯಾರು. ಇಂಡಿಯನ್ಸ್ ಇದ್ರೆ ಅಂದ್ರೆ ಅವ್ರ ಬಾಜು ಯಾರು ಬರೋಲ್ಲ, ಫಾರಿನರ್. ಒಂದೊಂದಿಷ್ಟು ಜನ ಬರ್ತಾರೆ, ಚಲೋ ಇರ್ತಾರೆ, ಹಾಗೇನಿಲ್ಲ ಅಂತಲ್ಲ. ಅದೂ ಆಗತ್ತೆ. ಅವರು ಒಳ್ಳೆತನೂ ನೋಡ್ಬೋದು, ಅದನ್ನು ನೋಡ್ಬೋದು ಅಷ್ಟೆ. ಅಂದರೆ ಈಗ ಒಂದು ಹುಡುಗಿಯಾಗಿ ಇಲ್ಲಿಂದ ಅಲ್ಲಿ ಹೋಗುವುದು ಹೆಂಗೆ ಅನ್ನಿಸ್ತು? ಮತ್ತು ಅಲ್ಲಿ ಪರಿಸ್ಥಿತಿ ಹೆಂಗದ ಇಂಡಿಯನ್ ಮೈಂಡ್ಸೆಟ್ಗೆ ಮತ್ತು ಅಲ್ಲಿ ಮೈಂಡ್ಸೆಟ್? ಅದು ಎಲ್ಲಿದ್ರೂ ಚೇಂಜ್ ಆಗಲ್ಲ. ಸೊ ಇಲ್ಲಿದ್ರೂ ಇದ್ದಿದ್ದೇನೆ, ಅಲ್ಲಿದ್ರೂ ಇದ್ದಿದ್ದಾನೆ. ಇಲ್ಲಿಯೂ ನೋಡೋರು ಅಲ್ಲೂ ನೋಡೋರು, ಇಲ್ಲೂ ಮಾತಾಡೋರು ಅಲ್ಲೂ ಮಾತಾಡೋರು. ಅದು ಏನು ತಲೆ ಹಾಕೋಬಾರ್ದು. ಸೊ ಸೇಫ್ಟಿ, ಗರ್ಲ್ಸ್ ಸೇಫ್ಟಿ ಬಗ್ಗೆ ಅಂತಂದ್ರೆ ಲಿಟ್ರಲಿ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ. ಸೊ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಆಗ್ಯಾವು. ಲೈಕ್ ಡ್ರಿಂಕ್ಸ್ ವೀಕೆಂಡ್ಸ್ ಅಂತಿ ಸ್ವಲ್ಪ ಗ್ರೂಪ್ ಒಳಗೆ ಹೋಗೋದು ಭಾಳ ಬೆಸ್ಟ್. ಇಲ್ಲಿದೂ ಅಷ್ಟೇ, ಗ್ರೂಪ್ ಒಳಗಿದ್ರೆ ಬೆಸ್ಟ್. ಸಿಂಗಲ್ ಹೋದಾಗಂತೂ ಸುಮ್ಮನೆ ಫಾಲೋ ಮಾಡೋದು ಅದು ಇದು ಅಂದ್ರೆ ಸೆಕ್ಯೂರ್ ಇಲ್ಲ. ಯಾವುದೇ ದೇಶ ಆಗಲಿ ಗರ್ಲ್ಸಿಗೆ ಸೆಕ್ಯೂರ್ ಇಲ್ಲ. ಅದು ಅಷ್ಟು ಡೆವಲಪ್ ಆಗ್ಯಾವ್ರ ಆಸೆ ಇನ್ನೂ ಎಷ್ಟು ವರ್ಷ ಬೇಕಾಗತ್ತೋ ಏನೋ ಈಡೇರಕ್ಕೆ. ಸೊ ಡೆವಲಪ್ ಆಗ್ಯದ ಕಂಟ್ರಿ ಅಂತ ಅಷ್ಟೊಂದು ಸೆಕ್ಯೂರು ಅಂತೂ ಎಲ್ಲಿ ಇಲ್ಲ. ಓಕೆ, ಇವ್ರ ಜೊತೆ 3 ಜನ ಇನ್ನೂ ಇವ್ರ ಫ್ರೆಂಡ್ಸ್ ಇದ್ದರು. ಅವರು ಬರೋ ಪ್ಲ್ಯಾನ್ ಇತ್ತು. ಕಾರಣಾಂತರಗಳಿಂದ ಅವರು ಬೇರೆ ಬೇರೆ ಕಡೆ ಅದಾರ. ಅಂದ್ರೆ ಈಗ ಎಲ್ಲರಿಗೆ ಅಟ್ ಎ ಟೈಮ್ ಹಾಲಿಡೇ ಕೊಟ್ಟಾರ. ಸೊ ಎಲ್ಲರದು ಬೇರೆ ಬೇರೆ ಪ್ಲ್ಯಾನ್ ಇರೋ ಸಲುವಾಗಿ ಇವತ್ತು ನಮಗೆ ಇವರೊಬ್ಬರೇ ಸಿಕ್ಕರು. ಆ್ಯಕ್ಚುಲಿ ಈ ಪಾಡ್ಕಾಸ್ಟನ್ನ ನನ್ನ ದೋಸ್ತರ ಜೋಡಿ ಮಾಡ್ಬೇಕಂದ್ರೆ ನಂಗೆ ಭಾಳ ಖುಷಿ ಇತ್ತು. ಗೌತಮಿ, ಸವಿತಾ, ತೇಜು ಅಂತಂದ ನನ್ನ ಕಾಲೇಜ್ದಿಂದ ಫ್ರೆಂಡ್ಸ್ ಅವರು. ಇವಾಗ ಹೆಂಗಂದ್ರೆ ಕಾಲೇಜ್ ಮುಗಿದ ಬೆಳಗ್ಗೆ ಮುಗೀತು ಅಂತಂದು ಹಿಂಗೆ ಇರತ್ತೆ. ಬಟ್ ನನ್ನ ಫ್ರೆಂಡ್ಸ್ ನಾವು ಹಂಗಲ್ಲ. ಕಾಲೇಜ್ದಿಂದನೂ ಅದು ಆ ಬಾಂಡ್ ಹೆಂಗಿದೆ ಈಗೂ ಹಂಗೆ ಅದ, ನಾ ಮುಂದೆ ಹಾಗೆ ಇರತ್ತೆ. ಸೊ ಅವ್ರ ಜೋಡಿ ಮಾಡೋದಿತ್ತು, ಕಾರಣಾಂತರಗಳಿಂದ ಆಗಲಿಲ್ಲ. ಸೊ ಅವ್ರಿಗೂ ಟ್ರೈ ಮಾಡಿದ್ದೀವಿ, ಬಟ್ ಅವರು ಬೇರೆ ಬೇರೆ ಕಡೆ ಇರೋ ಸಲುವಾಗಿ ಆಗಲಿಲ್ಲ. ಅವ್ರ ಜೊತೆ ಒಂದು ಮಾಡ್ಬೇಕಾ, ನೆಕ್ಸ್ಟ್ ಟೈಮ್ ಮಾಡ್ತೀವಿ. ಅದು ಪ್ರೀ ಪ್ಲ್ಯಾನ್ ಮಾಡ್ಕೊಂಡೇ ಮಾಡೋ ಪ್ಲ್ಯಾನ್ ಐತಿ. ಸೊ ನೋಡೋಣ, ಅದನ್ನು ಇದೇ ರೀತಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ತೊಗೊಂಬಂಡ್ರಿ. ಇದ್ರಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರ್ತಾವೆ. 3 ಮಂದಿ ಎಕ್ಸ್ಪೀರಿಯನ್ಸ್ ಇರ್ತದೆ, ಮತ್ತು ಎಕ್ಸ್ಟ್ರಾ +1 ನೋಡೋಣ. ಸೊ ಥ್ಯಾಂಕ್ಸ್ ಫಾರ್ ಕಮಿಂಗ್. ನೀವು ಇಷ್ಟು ಟೈಮ್ ಕೊಟ್ರಿ ನಮಗೆ. ಇಂಥ ಬ್ಯುಸಿ ಶೆಡ್ಯೂಲ್ನಾಗ ಫ್ಯಾಮಿಲಿ ಜೊತೆ ಇರ್ತೀರಿ. ಥ್ಯಾಂಕ್ ಯು. ಸೊ ಲಾಸ್ಟಿಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ರಿ. ಆಮೇಲೆ ನಿಮ್ಮ ಫ್ಯಾಮ್ಲಿದೊಳಗೂ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಮನೆಯವ್ರೆಲ್ಲ ಮೊಬೈಲ್ ತೊಗೊಂಡು ಕೂದು ಸಬ್ಸ್ಕ್ರೈಬ್ ಮಾಡಿ ಇದೆಲ್ಲ ನೋಡ್ರಿ ಅಂತಂದು ಪ್ರಮೋಟ್ ಮಾಡ್ತಿರ್ತೀನಿ. ಲಿವ್ ದಿಸ್ ಆ್ಯಂಡ್ ಚಾನಲ್ ಭಾಳ ಯೂಸ್ಫುಲ್ ಅದ, ಸ್ಪೆಷಲಿ ಸ್ಟೂಡೆಂಟ್ಸ್ಗೆ. ಸಾರಿ, ನಾ ಇಲ್ಲಿ ಚಾನಲ್ ಭಾಳ ಯೂಸ್ಫುಲ್ ಅದ, ಸ್ಪೆಷಲಿ ಸ್ಟೂಡೆಂಟ್ಸ್ಗೆ. ಲೈಕ್ ಒಂದು ಹೊರಗಿನ ನಾಲೆಜ್ ಆಯಿತು, ಏನು ನಡಿಲತ್ತದ ಅನ್ನೋದು ಭಾಳ ಚಂದ ಹೇಳ್ಕೊಡ್ಲತ್ತಾರ. ನೋಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ.
ಶೇರ್ ಮಾಡ್ರಿ. ಶೇರ್ ಮಾಡ್ರಿ. ನೀವು ಬಯೋಟೆಕ್ನಾಲಜಿ ಬಗ್ಗೆ ಏನ್ರಿ ತಿಳ್ಕೊಬೇಕಿತ್ತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ. ಇಲ್ಲ ನೀವು ಬೇರೆ ಕಂಟ್ರಿಗೆ ಹೋಗ್ಬೇಕಂದ್ರೆ ಕಮೆಂಟ್ ಸೆಕ್ಷನ್ದಾಗ ಹಾಕ್ರಿ. ಅವರಾದ್ರೂ ರಿಪ್ಲೈ ಮಾಡ್ತಾರೆ, ಇಲ್ಲ ನಾ ಆದ್ರೂ ರಿಪ್ಲೈ ಮಾಡ್ತೀನಿ. ಏನ್ರಿ ಡೌಟ್ಸ್ ಇದ್ರು ಹಾಕ್ರಿ, ಲೈಕ್ ಮಾಡ್ರಿ, ಹಂಗೆ ಶೇರ್ ಮಾಡ್ರಿ. ಥ್ಯಾಂಕ್ ಯು. ಜಾಬ್ ವೇಕೆನ್ಸಿ ಬಗ್ಗೆ ಪ್ಲೀಸ್ ಕೇಳಕ್ ಹೋಗ್ಬಿಡ್ರಿ. ಯಾಕೆ ನನ್ನ ಜೂನಿಯರ್ಸ್ ಎಲ್ಲ ಕಾಲ್ ಮಾಡಿ ಅಕ್ಕ ವೇಕೆನ್ಸಿ ಇದ್ರೆ ಹೇಳಕ್ಕ, ವೇಕೆನ್ಸಿ ಇದ್ದ ಹೇಳಂತಂದು ನಾವೇ 2 ವರ್ಷ ಮುಗಿಸ್ಕೊಂಡು ಬರೋರು ದಿವಸ. ಓಕೆ, ಸೊ ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಎಪಿಸೋಡ್ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು.